ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಇವತ್ತು ಶನಿವಾರದ ಈ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಂದಿಗೆ ನೀವು ಹುಟ್ಟಿರುವಂತಹ ವಾರಾಧಾರಿತದಿಂದ ನಿಮ್ಮ ಅದೃಷ್ಟ ಯಾವ ರೀತಿಯಾಗಿದೆ, ಸೊ ಕೆಲವೊಂದಷ್ಟು ಸೀಕ್ರೆಟ್ಸ್ ಏನಾದ್ರೂ ಇದೆಯಾ? ನಿಮಗೆ ಗೊತ್ತಿರೋ ಪ್ರಕಾರ ನಾವು ಕಳೆದ ಸಂಚಿಕೆಯಲ್ಲಿ ಭಾನುವಾರ ಹುಟ್ಟಿದವರಂತ ಅದೃಷ್ಟ ಹೇಗಿರುತ್ತೆ, ಅವರ ಗುಣ ಸ್ವಭಾವಗಳು ಹೇಗಿರುತ್ತೆ, ಸೊ ಅವರು ಯಾವ ಒಂದು ದಿನಾಂಕ, ಅದೃಷ್ಟದ ದಿನಾಂಕ ಆಗಿರ್ಬೋದು, ದಿಕ್ಕು ಆಗಿರ್ಬೋದು, ಸಮಯ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಇದೆಲ್ಲದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಸೋಮವಾರ ಹುಟ್ಟಿದವರ ಅದೃಷ್ಟ ಹೇಗೆ ಕುಸಲಾಯಿಸುತ್ತೆ, ಜೊತೆಗೆ ಅವರ ಒಂದಷ್ಟು ಸೀಕ್ರೆಟ್ಸ್ ಗಳೇನು, ಯಾವ ಒಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೋಮವಾರ ಹುಟ್ಟಿದವರು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ನೀವು ಕೂಡ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು, ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬಹುದು ಅಂತ ತಿಳಿಸ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಎಲ್ಲಾ ಮಹತ್ತರ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳಿದ್ದಾರೆ. ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ನಿಮ್ಮ ಸಮಸ್ಯೆ ಅಥವಾ ಏನೇ ನಿಮ್ಮ ಒಂದು ಸಮಸ್ಯೆಗಳಿದ್ರೂ ಸಹ ನೀವು ಗುರೂಜಿಗಳ ಬಳಿ ಮಾತನಾಡಬಹುದು. ಹಾಗೆ ಪರಿಹಾರವನ್ನ ಕೂಡ ಅವರು ಲೈವ್ ನಲ್ಲೇ ತಿಳಿಸ್ತಾರೆ. ಅದು ಸರಳ ಪರಿಹಾರ ತಂತ್ರಗಳಾಗಿರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ. ನೀವು ಹುಟ್ಟಿರುವಂತಹ ದಿನದ ಆಧಾರದ ಮೇಲೆ ನಿಮ್ಮ ಅದೃಷ್ಟದ ಬಗ್ಗೆ ಅಥವಾ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ನೀವು ತಿಳಿದುಕೊಂಡು ಪರಿಹಾರ ಕ್ರಮಗಳನ್ನ ನೀವು ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ, ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ತುಂಬ ವಿಶೇಷವಾಗಿ 21 ಜೂನ್ 2025 ದಶಮಿ ತಿಥಿ ಇರುವಂಥದ್ದು, ಕೃಷ್ಣ ಪಕ್ಷ, ಅಶ್ವಿನಿ ನಕ್ಷತ್ರ ಮತ್ತು ವಿಷ್ಟೀಕರಣ ಇರುವಂಥದ್ದು, ವಾರ ಶನಿವಾರ ಅಂತ ಹೇಳ್ತೀವಿ. ಇವತ್ತಿನ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5 ಗಂಟೆ 55 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, ಸೂರ್ಯಾಸ್ತ ಆಗುವಂಥದ್ದು 6 ಗಂಟೆ 47 ನಿಮಿಷ. ಮುಹೂರ್ತ ಭಾಗದಲ್ಲಿ ನೋಡೋದಾದರೆ 9 ಗಂಟೆ 9 ನಿಮಿಷದಿಂದ 10:15ವರೆಗೂ ರಾಹುಕಾಲ ಇರುವಂಥದ್ದು, ಯಮಗಂಡ ಕಾಲ 1 ಗಂಟೆ 58 ನಿಮಿಷದಿಂದ 3 ಗಂಟೆ 34 ನಿಮಿಷ, ಗುಳಿಕ ಕಾಲ ಬಂದು 5 ಗಂಟೆ 56 ನಿಮಿಷದಿಂದ 7 ಗಂಟೆ 32 ನಿಮಿಷ, ಅಭಿಜಿತ ಮುಹೂರ್ತ ಬಂದು 11 ಗಂಟೆ 56 ನಿಮಿಷದಿಂದ 12 ಗಂಟೆ 47 ನಿಮಿಷವಾಗಿರುವಂಥದ್ದು. ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ರಿ. ಹಾಗೆ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದೆಯಾ? ನೋಡಿ, ಮೊದಲನೇದಾಗಿ ವಾರದ ವಿಶೇಷ ಎಲ್ಲರಿಗೂ ಗೊತ್ತಿದೆ. ಮತ್ತು ನಮ್ಮ ಪ್ರಗತಿ ವಾಹಿನಿ ಯಾರು ವೀಕ್ಷಕರು ನೋಡ್ತಿದ್ದೀರಾ ಅವರಿಗೆಲ್ಲ ವಿಶ್ವ ಯೋಗ ದಿನದ ಒಂದು ಶುಭ ಒಂದು ವಿಶಸ್ನ ತಿಳಿಸ್ತಾ ಇದ್ದೀನಿ, ಗುಡ್ ವಿಶಸ್ ಅಂತ. ಯಾಕಂದರೆ ಪ್ರತಿಯೊಂದು ಇದರಲ್ಲಿ ಜ್ಯೋತಿಷ್ಶಾಸ್ತ್ರಕ್ಕೂ ಮತ್ತು ಯೋಗಶಾಸ್ತ್ರಕ್ಕೂ ಅವಿನಾಭಾವ ಸಂಬಂಧ ಇರುವಂಥದ್ದು. ಸೊ ಯೋಗ ಅಂತಂದರೆ ಮನಸ್ಸು ಮತ್ತು ದೇಹನ ಒಂದೇ ಕಡೆಗೆ, ಯೋಗ ಅಂದರೆ ಕೂಡುವಿಕೆ ಅಂತ ಹೇಳ್ತೀವಿ. ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ 2 ಗ್ರಹ ಒಂದೇ ಮನೆಯಲ್ಲಿದ್ದಾಗ ಯೋಗ ಅಂತ ಬರುತ್ತೆ. ಈ ಮಾಡುವಂಥ ಯೋಗ ಆಸನದ ಯೋಗಕ್ಕೆ ಇವತ್ತು ವಿಶ್ವ ಯೋಗ ದಿನ ಅಂತ ಹೇಳ್ತೀವಿ. ನಮ್ಮ ಯೋಗಶಾಸ್ತ್ರದಲ್ಲೂ ಕೂಡ ಹೇಳ್ದಂಗೆ ಪತಂಜಲಿ ಸೂತ್ರದಲ್ಲಿ ಕೆಲವೊಂದಿದೆ. ಅಂದರೆ ನಾವು ಸಮಾಧಿ ಸ್ಥಿತಿಯಿಂದ ಮತ್ತೆ ಸಮಾಧಿ ಸ್ಥಿತಿಗೆ ಅಂದರೆ ಒಂದು ಸೂತ್ರ ಸಿಂಪಲ್ ಆಗಿ ಈ ರೀತಿ ಬರುತ್ತೆ: ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಅಂದರೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಎಲ್ಲಿಂದ ಹುಟ್ಟಿರ್ತಾರೋ ಅಲ್ಲಿಂದ ಸಮಾಧಿವರೆಗೂ ಹೋಗ್ಬೇಕಾದಾಗ ಆ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ. ಸೊ ನಮ್ಮ ಜ್ಯೋತಿಷ್ಯ ಅಲ್ದಿರ ಈ ವಿಚಾರ ಯಾಕೆ ನಮ್ಮ ಒಂದು ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಆಧ್ಯಾತ್ಮಿಕವಾಗಿ ನಡ್ಕೊಂಡಾಗ ಆ ಒಂದು ವಿಶೇಷ ಒಂದು ಚೈತನ್ಯಮಯವಾದ ಒಂದು ನಮ್ಮ ದೇಹ, ಮನುಷ್ಯ ಜನ್ಮ ಬರಬೇಕಂದ್ರೆ ಎಷ್ಟೋ ಒಂದು ಲಕ್ಷ ಜೀವರಾಶಿಗಳನ್ನ ದಾಟಿ ಒಂದು ಮನುಷ್ಯ ಜನ್ಮ ಬಂದಿರುತ್ತೆ. ಅದನ್ನ ಆ ಒಂದು ಮನುಷ್ಯ ಜನ್ಮನ ಒಂದು ನಿಯಮಿತವಾಗಿ ಕಂಟ್ರೋಲ್ ಆಗಿರುವಂಥದ್ದು ಯೋಗಶಾಸ್ತ್ರ ಅಂತ ಹೇಳ್ತೀವಿ. ಆ ಒಂದು ವಿಚಾರವಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಅದನ್ನ ಯಥೇಚ್ಛವಾಗಿ ಒಂದು ವಿಶ್ವ ಯೋಗ ದಿನ ಅಂತ ಮಾಡಿದ್ದಾರೆ. ಇನ್ನು ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆನೆ ಕೆಲವರಿಗೆ ಕುತೂಹಲ ಇರಬಹುದು, ಇವತ್ತೇ ಯಾಕೆ ಯೋಗ ಡೇ ಜೂನ್ 21ಕ್ಕೆ ಯಾಕೆ ಅಂತ. ಸೊ ನೋಡಿ, ನಮ್ಮ ಒಂದು ನಾರ್ತನ್ ಹೆಮಿಸ್ಫಿಯರ್ ಮತ್ತೆ ಸೌತರ್ನ್ ಹೆಮಿಸ್ಫಿಯರ್ ಅಂತ ಇರುತ್ತೆ, ಅಂದ್ರೆ ಇಕ್ವೇಟರ್ ಅಂತ ತಗೊಂತೀವಿ ಗ್ಲೋಬಲ್ಲಿ. ಸೊ ಜೂನ್ 21ನೇ ತಾರೀಕು ಹಗಲು ತುಂಬಾ ಹೊತ್ತಿರುತ್ತೆ. ಅಂದ್ರೆ ವಿಶೇಷವಾಗಿ ನಾವು ಇಲ್ಲಿ ಸೂರ್ಯೋದಯ ಕಾಲ ಹೇಳಿದ್ವಿ 5 ಗಂಟೆ 55 ನಿಮಿಷದಿಂದ 6 ಗಂಟೆ 47 ನಿಮಿಷ. ಅಂದ್ರೆ ಸಾಮಾನ್ಯವಾಗಿ 12 ಅವರ್ ಗೊತ್ತು ನಿಮ್ಗೆ, ಆದ್ರೆ 13 ಅವರಿಂದ 13:30 ಅವರ್ ಇವತ್ತಿರುವಂತದ್ದು. ಹಗಲು ಇವತ್ತು 13ರಿಂದ 13:30 ಗಂಟೆವರೆಗೂ ತಕ್ಕ ಇರುತ್ತೆ. ಸೊ ಅದಕ್ಕೆ ಜೂನ್ 21ನ್ನ ವಿಶ್ವ ಯೋಗ ದಿನ ಅಂತ. ಅಂದ್ರೆ ಯೋಗಕ್ಕೆ ಚೈತನ್ಯ
ಚೈತನ್ಯ ಅಂದ್ರೆ ಎನರ್ಜೀಸ್ ಬೇಕಲ್ವಾ, ಎನರ್ಜಿ ಕೊಡುವಂತ ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಇರುವಂತದ್ದು ಜಗದೇಕ ವೀರ ನಮ್ಮ ಸೂರ್ಯ ಭಗವಾನರು. ಸೊ ಸೂರ್ಯ ಭಗವಾನರು ನೆನೆಯುತ್ತಾ ವಿಶ್ವ ಯೋಗ ದಿನದ ಆಚರಣೆ ಈ ರೀತಿ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಮತ್ತು ನಮ್ಮ ಜ್ಯೋತಿಷ ಶಾಸ್ತ್ರಕ್ಕೆ ಪಿತಾಮಹರಾದ್ರ ಏನು ಒಂದು ಪರಾಶರ ಋಷಿಮುನಿಗಳಿರ್ತಾರೋ, ಯೋಗ ಶಾಸ್ತ್ರಕ್ಕೆ ಪತಂಜಲಿ ಋಷಿಮುನಿಗಳು. ಸೊ ಆ ವಿಚಾರದಲ್ಲಿ ಇವತ್ತಿನ ವಿಶ್ವ ಯೋಗ ದಿನದ ವಿಶೇಷತೆ ಇರುವಂತದ್ದು ತಿಳಿಸ್ತಾರೆ. ಓಕೆ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಖಂಡಿತ. ಓಕೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಶನಿವಾರದ ದಿನ ಭವಿಷ್ಯ ಏನಿದೆ ಗುರುಜಿಗಳನ್ನ ಕೇಳೋಣ. ಗುರುಜಿ ನೋಡಿ, ಇವತ್ತು ನಿಮಗೆ ಸೃಜನಶೀಲ ಆಸಕ್ತಿಗಳು ನಿಮ್ಮನ್ನ ಶಾಂತವಾಗಿರಿಸುವಂಥದ್ದು ಮತ್ತು ನೀವು ಇಂದಿನ ದಿನ ಒಳ್ಳೆಯ ಹಣವನ್ನು ಪಡೆಯುವಂಥದ್ದು ಕಾಣಿಸ್ತಾ ಇದೆ. ಆದರೆ ಕೆಲವೊಂದು ಅವಕಾಶಗಳು ಕೈಯಿಂದ ಜಾರಿ ಹೋಗುವಂಥದ್ದು, ಅದನ್ನು ಸ್ವಲ್ಪ ನೀವು ಸಮಾಧಾನದಿಂದ ಇದು ಮಾಡಿದ್ರೆ ಆ ಅವಕಾಶಗಳು ನಿಮಗೆ ಸಿಗುವಂಥದ್ದು ಈ ದಿನದ ಒಂದು ಮೇಷರಾಶಿಯ ದಿನ ಭವಿಷ್ಯವಾಗಿರುವಂಥದ್ದು. ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ಸಂಗಾತಿಯ ಒಂದು ಯಾವುದೋ ಒಂದು ಕೆಲಸದಿಂದ ಸ್ವಲ್ಪ ನಿಮಗೆ ಇರುಸು ಮುರುಸು ಆಗ್ಬೋದು, ಆದರೆ ನಂತರ ಇದು ಒಳ್ಳೆಯದೇ ಆಗುತ್ತದೆ. ಅದರಿಂದ ಯಾವುದೇ ಬೇಗ ರಿಯಾಕ್ಟ್ ಮಾಡಬೇಡಿ. ತುಂಬ ಬೇಗ ರಿಯಾಕ್ಟ್ ಮಾಡಿ ಕೋಪಗೊಂಡ್ರೆ ಸಂಬಂಧಗಳು ಹಾಳಾಗುವಂಥ ವಿಚಾರ ವೃಷಭ ರಾಶಿಯವರಿಗೆ ನೋಡ್ತಾ ಇರ್ತೀವಿ. ವೃಷಭ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ತಿಳಿಸ್ತಾ ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ. ರಾಶಿಯವರು ತುಂಬ ಚೈತನ್ಯಯುಕ್ತರಾಗಿರ್ತೀರಾ, ಎನರ್ಜೀಸ್ ತುಂಬ ಇರುತ್ತೆ. ಇವತ್ತು ನೀವು ಸಾಮಾನ್ಯವಾಗಿ ತೆಗೆದುಕೊಳ್ಳುವ ಏನೇ ನಿರ್ಧಾರ ಕೂಡ ಇವತ್ತು ನಿಮಗೆ ಕೈಗೂಡುತ್ತೆ. ಸೊ ಯಾವುದೇ ಹಿಂದೆ ಮುಂದೆ ನೋಡ್ದಂಗೆ ಆರಾಮಾಗಿ ಡಿಸಿಷನ್ಸ್ ತಗೊಳ್ಳಿ, ಅದರಿಂದ ನಿಮಗೆ ದಿನ ಒಳ್ಳೆಯದಾಗುವಂಥದ್ದು ಮಿಥುನ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮಿಥುನ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಗುರುಜಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ತರುವಂಥ ಸಪ್ತ ಸಮಸ್ಯೆಗಳು ಸ್ವಲ್ಪ ಕಾಣಿಸ್ಕೊಳ್ಬೋದು. ಅದರಲ್ಲಿ ವಿಶೇಷವಾಗಿ ಯಾರು ಕರ್ಕಾಟಕ ರಾಶಿಯವರು ವಿದೇಶದಲ್ಲಿ ವ್ಯಾಪಾರ ಮಾಡ್ತಿರ್ತಾರೋ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಗೂಡ್ಸ್ನ ಇದು ಮಾಡ್ತಿರ್ತಾರೋ ಅವರಿಗೆ ಸ್ವಲ್ಪ ಶುಭ ದಿನ ಆಗಿರುವಂಥದ್ದು, ಒಳ್ಳೆ ಲಾಭ ಬರುವಂಥ ದಿನ ಕರ್ಕಾಟಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಯಾವುದಾದ್ರೂ ಪರಿಹಾರ ಕ್ರಮ ಇದೆಯಾ ಗುರುಜಿ? ಸ್ವಲ್ಪ ಒತ್ತಡ ನಿವಾರಣೆಗೆ ಓಂ ಸೋಮಾಯ ನಮಃ ಅಂತ ಒಂದು 108 ಬಾರಿ ನಿತ್ಯ ಇತ್ಯಾದಿ ಜಪ ತಪ ಧ್ಯಾನ ನಿತ್ಯ ಕರ್ಮಗಳಾದ ನಂತರ ಮಾಡುವಂಥದ್ದು ಒಳ್ಳೆಯದಾಗಿರುವಂಥದ್ದು. ಓಕೆ, ಕರ್ಕಾಟಕ ರಾಶಿಯವರು ಈ ಒಂದು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿ. ಸ್ವಲ್ಪ ಸಿಂಹರಾಶಿಯವರಿಗೆ ದೇಹದ ನೋವಿನಿಂದ ಸ್ವಲ್ಪ ಬಳಲುವಂಥ ಸಾಧ್ಯತೆ ಇವತ್ತು ಜಾಸ್ತಿ ಇರುವಂಥದ್ದು. ನಿಮ್ಮ ದೇಹದ ಮೇಲೆ ಹೆಚ್ಚು ಒತ್ತಡ ಆಗ್ತಿರಂಗೆ ದೈಹಿಕ ಪರಿಶ್ರಮವನ್ನು ಸ್ವಲ್ಪ ಇವತ್ತು ತಪ್ಪಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಅಂದರೆ ಸಿಂಹರಾಶಿಯವರಿಗೆ ದಿನ ಚೆನ್ನಾಗಿರುವಂಥದ್ದು. ಓಕೆ, ಸಿಂಹ ರಾಶಿಯ ನಂತರ ಗುರುಜಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಮನೆಯಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮ ಒತ್ತಡ ನಿಮಗೆ ಸಿಟ್ಟನ್ನು ತರಿಸ್ಬೋದು. ಇವತ್ತು ಅದನ್ನು ದಮನಗೊಳಿಸಲು ಕೆಲವು ದೈಹಿಕ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಆದಷ್ಟು ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವುದರಿಂದ ನಿಮಗೆ ಒಂದು ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ಗುರುಜಿ. ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಆಗಿದ್ದಾರೆ, ಮಾತನಾಡಿಸೋಣ. ಖಂಡಿತ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ. ನಾನು ಸುಧೀಲ್. ಹಲೋ, ನಿಮ್ ಹೆಸರು ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ ಹೆಸರು ಹೇಳಿ. ನಾವು ತುಮಕೂರಿಂದಾನೆ ಮಾತಾಡ್ತಿರೋದು. ಸಂತೋಷ್ ಭರದ್ವಾಜ್ ಅಂತ ನನ್ನ ಹೆಸರು. ಸಂತೋಷ್ ಭಾರದ್ವಾಜ್. ಹೌದು ಹೌದು. ಓಕೆ ಮೇಡಮ್, ಗುರುಜಿ ಅವ್ರ ಹತ್ರ ಮಾತಾಡ್ಬೋದಾ? ಹಾ, ಖಂಡಿತ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಸರ್, ಹೇಳಿ. ನನ್ಗೆ ಆಕ್ಚುಲಿ ಗುರುಜಿ ಏನಾಗ್ತದೆ ಅಂತಂದ್ರೆ, ನಮ್ಗೆ ಇವಾಗ 30 ಇಯರ್ಸ್. ಸೊ ಈ ನಡುವೆ ಯಾಕೋ ಒಂದು 6 months ಇಂದ ತುಂಬಾ ಲೈಕ್ ಪೆಟ್ಗಳಾಗ್ತಾ ಇದೆ. ಹಿಂದೆಯಿಂದಾನೆ ಗಾಡಿಯಲ್ಲಿ ಬೀಳೋದು, ಮತ್ತೆ ಆರೋಗ್ಯದಲ್ಲಿ ಏರುಪೇರು. ಅದ್ಯಾಕೆ ಏನು ಅಂತ ಹೇಳ್ಬೋದಾ? ನೀವು ಹುಟ್ಟಿದ ದಿನ ತಿಳಿಸ್ತೀರಾ ಗುರುಜಿ? ತಗೊಳ್ಳೋಣ. ನೀವು ಹುಟ್ಟಿದ ದಿನ ತಿಳಿಸಿ, ದಿನಾಂಕ. 17/10/10/95. ಓಕೆ, ಟೈಮ್ ಹೇಳಿ. 6:15 ಮಾರ್ನಿಂಗ್, early morning. ಓಕೆ, ಸ್ಥಳ ಏನಾದ್ರೂ ಗೊತ್ತಾ? ಹುಟ್ಟಿದ ಸ್ಥಳ? ತುಮಕೂರಲ್ಲಿ. ಓಕೆ ಗುರುಜಿ, 17/10/1995 6:15 ಬೆಳಿಗ್ಗೆ, ತುಮಕೂರು. ಸರ್, ಪುನರ್ವಸು ನಕ್ಷತ್ರ ಬರುತ್ತೆ, ಕರ್ಕಾಟಕ ರಾಶಿ, ಕನ್ಯಾ ಲಗ್ನದ ಜಾತಕ. ಓಕೆ, ಸೊ ಲಗ್ನದಲ್ಲೇ ಸೂರ್ಯ ಬುಧ ನಡೀತಾರ, ದಶಾಭುಕ್ತಿ ಬುಧ ದಶೆ ಮತ್ತು ರಾಹು ಭುಕ್ತಿ ನಡೀತಿದೆ ಸರ್. ಸುಮಾರು ಇದು ಏನಾಗುತ್ತೆ, ಲಾಸ್ಟ್ ಜನವರಿಯಿಂದ ರಾಹು ಬಂದು ನಿಮಗೆ ಗೋಚಾರದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಗೋಚಾರದ ಪರಿಸ್ಥಿತಿ. ರಾಹು ಭುಕ್ತಿನಲ್ಲಿ ಜನವರಿಯಿಂದ ಸ್ವಲ್ಪ ನಾರ್ಮಲ್ ವೇರೆಂಟೇರು ಬೀಳೋದು, ಪೆಟ್ ಮಾಡ್ಕೊಳ್ಳೋಂಥದ್ದು. ಯಾಕಂದರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ನಿಮ್ಗೆ ಅಷ್ಟಮ ಬಂದು ದೇಹಕ್ಕೆ ಬಾಧೆ ಅಂತ ಸೂಚಿಸ್ತಾ ಇದೆ. ಆಯಿತಾ? ಸ್ವಲ್ಪ ಹೊಟ್ಟೆ ಸಮಸ್ಯೆ ಏನಾದ್ರು ಇದೆನಾ, ಡೈಜೆಷನ್ ಇಶ್ಯೂಸು? ಗುರುಜಿ, ಒಟ್ಟು ಒಂದಲ್ಲ ಒಂದು ಸಮಸ್ಯೆ. ಒಂದ್ ಬೀಳ್ತೀನಿ, ಇಲ್ಲ ಅಂತಂದ್ರೆ ಕೈ ಕಾಲು ನೋವು ಬರುವಂತದ್ದು, ಅಥವಾ ಏನೋ ಒಂದು
ಆ ತರ ಆಗ್ತಾನೆ ಇರುತ್ತೆ ಗುರುಜಿ. ಬುಧ ಮತ್ತು ರಾಹು ಒಟ್ಟಿಗೆ ಇದೆ, ಸ್ವಲ್ಪ ಜಾತಕದಲ್ಲಿ ಮತ್ತು ಫ್ಯೂಚರ್ ಬಗ್ಗೆನೂ ಏನಾಗುತ್ತೆ ಅಂತ ಒಂದು ಭಯ ಕೂಡ ಇರುತ್ತೆ ಸರ್, ಆಯಿತಾ. ಆ ಥರ ಇದೆ, ಬಟ್ ತೊಂದರೆ ಇಲ್ಲ. ಇದು ಸ್ವಲ್ಪ ನಿಮಗೆ ರಾಹು ನಡೀತಾ ಇರೋದ್ರಿಂದ ಆ ಥರ ಆಗ್ತಾ ಇರುವಂಥದ್ದು. ರಾಹುಗೆ ಸಂಬಂಧಪಟ್ಟಂಥದ್ದು ಆದಷ್ಟು ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ದರ್ಶನ ಮಾಡಿ, ರಾಹು ಮಂತ್ರ ಬರುತ್ತೆ, ಓಂ ರಿಂ ದುಮ್ ದುರ್ಗೆ ನಮಃ ಅಂಥೇಳಿ, ಅದನ್ನು 108 ಬಾರಿ ಜಪ ಮಾಡಿ, ಆಯಿತಾ. ಆದರೆ ನಿಮಗೆ ಸಾಧ್ಯವಾದರೆ ಬಲಗೈ ಕಿರಿಬೆರಳಲ್ಲಿ ಒಂದು ಪಚ್ಚೆ ಅಂತ ಬರುತ್ತೆ ಸರ್, ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. ರಿಂಗ್ ಬರುತ್ತೆ, ರಿಂಗಲ್ಲಿ ರಾಶಿ ಸ್ಟೋನ್ ಅಂತಂದರೆ ಪಚ್ಚೆ ಅಂತ, ಅಂದರೆ ರಾಶಿ ಅಂತಲ್ಲ, ರಾಶಿ ಕರ್ಕಾಟಕ ರಾಶಿಗೆ ಬರುವಂಥ ಸ್ಟೋನ್ ಬೇರೆ, ಬಟ್ ನಿಮ್ಮದು ಜನ್ಮ ಲಗ್ನಕ್ಕೆ ಬುಧ ಆಗಿರೋದ್ರಿಂದ ಬುಧನ ಹರಳು ಪಚ್ಚೆ ಅಂತ ಬರುತ್ತೆ, ಅದು ರಿಂಗಲ್ಲಿ ಹಾಕಿದ್ರೂ ಹಾಕೋಬೋದು, ಕೊಳ್ಳಲ್ಲಾದರೂ ಬೇಕಾದ್ರೂ ಹಾಕೋಬೋದು ಸರ್. ಅದನ್ನು ಮಾಡಿ. ನಿಮಗೆ ಇನ್ನೂ ಒಂದು ನೆಕ್ಸ್ಟ್ ಇಯರ್ January 14 ಆ ಥರ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೆಮಿಡಿ ಮಾಡಿಕೊಂಡ್ರೆ ದೂರ ಆಗುತ್ತೆ ಸರ್. ಬೀಳೋದಾಗಲಿ ಮತ್ತು ಸ್ವಲ್ಪ ಏನೋ ಭಯ ಆಗಲಿ, ಏನೋ ಒಂದು ಹೆಚ್ಚು ಕಮ್ಮಿ ಇದಾಗೋದಾಗಲಿ ನಿಮಗೆ ಅನುಕೂಲ ಆಗುತ್ತೆ. ಸರಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸಂತೋಷ್ ಭಾರದ್ವಾಜ್ ಅವರು. ಕರೆ ಮಾಡಿ ನಿಮ್ಮ ಪ್ರಶ್ನೆನ ಕೇಳಿದ್ರಿ. ಗುರೂಜಿಗಳು ಸಹ ಸರಳ ಪರಿಹಾರ ತಂತ್ರವನ್ನ ಸೂಚಿಸಿದ್ದಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ, ನಾವು ಕನ್ಯಾ ರಾಶಿವರೆಗೂ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ರಾಶಿ ಗುರೂಜಿ ತುಲಾ ರಾಶಿ. ಇಂದು ನಿಮ್ಮ ಪ್ರೀತಿ ಪಾತ್ರರಿಂದ ಹೆಚ್ಚು ಒಂದು ಉಡುಗೊರೆಗಳು ಸಿಗುವಂಥದ್ದು, ವಿಶೇಷವಾಗಿ ಗುಲಾಬಿಗಳು ಕೂಡ ಸಿಗುವಂಥದ್ದು, ಮತ್ತು ನಿಮ್ಮ ಸುತ್ತಲಿನವರು ನಿಮಗೆ ಇವತ್ತು ಹೊಗಳುವಿಕೆ ಜಾಸ್ತಿ, ಅದರಿಂದ ದಿನ ಖುಷಿಯಾಗಿರುವಂಥದ್ದು ತುಲಾರಾಶಿಯವರಿಗೆ ನೋಡ್ತಾ ಬರ್ತೇವೆ. ತುಲಾರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ಇವತ್ತು ನಿಮ್ಮ ವಿಶ್ವಾಸ ಮತ್ತು ನಿಮ್ಮ ಚೈತನ್ಯ ಅತ್ಯಧಿಕವಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ತುಂಬ ಖರ್ಚು ಮಾಡಿ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ದಿನ ಭವಿಷ್ಯದಲ್ಲಿ ನೋಡ್ತಾ ಇದ್ದೇವೆ. ಪರಿಹಾರ ಕ್ರಮಗಳು ಅಂತ ಏನಾದರೂ ಸೂಚಿಸ್ತೀರಾ ಗುರುಜಿ ವೃಶ್ಚಿಕ ರಾಶಿಯವರಿಗೆ? ಆದಷ್ಟು ಹಣದ ಖರ್ಚು ಕಮ್ಮಿ ಇರಲಿ, ಮತ್ತು ರಾಶಿಯಾಧಿಪತಿ ಮಂತ್ರ ಓಂ ಅಂಗಾರಕಾಯ ನಮಃ ಅಂತ 108 ಬಾರಿ ಜಪ ಮಾಡಿ ಮುಂದುವರೆದ್ರೆ ಒಳ್ಳೆಯದು. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಹಲೋ ಹಲೋ, ನಮಸ್ತೆ. ಓಕೆ, ಹೇಳಿ ತಿಮ್ಮಕ್ಕಮ್ಮ ಅವರೇ, ನಿಮ್ಮ ಜನ್ಮ ದಿನಾಂಕ ಯಾರ ಬಗ್ಗೆ ಕೇಳ್ಬೇಕು? ಫಸ್ಟ್ ನನ್ನ ಮಗನ ಬಗ್ಗೆ ಕೇಳ್ತೀನಮ್ಮ. ಅವ್ನ ಜನ್ಮ ದಿನಾಂಕ ಇಲ್ಲ, ಹಂಗೆ ಕೇಳ್ತೀನಿ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಆಯ್ತು. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಏನ್ ಪ್ರಶ್ನೆ ಇತ್ತು ಮಗ? ಹೇಮಂತ್ ಕುಮಾರ ಅಂತ ಅವನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಗುರುಜಿ. ಏನ್ ಪ್ರಶ್ನೆ ಇದೆ ಅಮ್ಮ? ಅವನು ಸ್ವಲ್ಪ ಏನೋ ಮನೆಗೆ ಒಂಥರ ಆರೋಗ್ಯ ಸರಿ ಇಲ್ಲ, ಒಂಥರ ಕಿರಿಕಿರಿ ಮನೆಗೆ, ಅವನ್ದು ಕೋಪ ಜಾಸ್ತಿ ಮಾಡ್ತಾನೆ, ಮದುವೆನೂ ಆಗಿಲ್ಲ, ಎಣ್ಣೆ ಸಿಗ್ತಾ ಇಲ್ಲ. ಕೇಳ್ಬೇಕಾಯ್ತು ಗುರುಜಿ ಅವನ ಬಗ್ಗೆ ಒಂಚೂರು. ಏನ್ ಮಾಡ್ಕೊಂಡಿದ್ದಾರೆ ಅವರು ನಿಮ್ಮ ಮಗ? ಅವ್ರೇನು ಕೆಲ್ಸಕ್ಕೆ ಹೋಗ್ತಾರೆ. ಎಷ್ಟು ವರ್ಷ ಅಮ್ಮ ಮಗನಿಗೆ? ಮಗನಿಗೆ ಒಂದು 30 ಇರ್ಬೇಕು ಗುರುಜಿ. ಅದೇ ಎಣ್ಣೆ ಸಿಗ್ತಾ ಇಲ್ಲ ಗುರುಜಿ, ಎಲ್ಲೂ ಇಬ್ರು ಅವ್ರೆ. ದೊಡ್ಡವನೊಬ್ಬ ಅವನೇ ಸಿಗ್ತಾನೆ ಇಲ್ಲ ಇಬ್ರಿಗೂ. ಇದಕ್ಕೇನೋ ಪರಿಹಾರ ಏನಾರು ಮಾಡ್ಸಿದಿರಮ್ಮ? ಇಲ್ಲ ಗುರುಜಿ, ನಾನೇನು ಮಾಡ್ಸಿಲ್ಲ. ಇದು ಸ್ವಲ್ಪ ಜಾತಕದಲ್ಲಿ ಕುಜದೋಷ ಮತ್ತೆ ಇದು ಈಗ ಹೇಳ್ತಾ ಇರೋಂಥ ಪ್ರಶ್ನ ಕುಂಡ್ಲಿನಲ್ಲಿ ರಾಹು ಕೇತು ದೋಷ ಇದೆ, ಸರ್ಪದೋಷ ಅಂತ ಹೇಳ್ತೀವಮ್ಮ. ಅದಕ್ಕೆ ನಿವಾರಣೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಇಲ್ಲಾಂದ್ರೆ ಹತ್ರ ಘಾಟಿ ಸುಬ್ರಹ್ಮಣ್ಯ ಇದೆಯಲ್ಲ, ಮಾತೆ ಮುಂಚೆ ಕೋಪ ಮಾಡ್ಕೊಂತಾನೆ, ಸಿಟ್ ಮಾಡ್ಕೊಂಡು ಕಿರಿಕಿರಿ ಮಾಡ್ತಾನೆ ಮನೆಗೆ. ಅದೇ ಗುರುಜಿ ಕೇಳೋಣ ಅಂತ. ಇಲ್ಲ, ಮದ್ವೆ ವಿಚಾರವಾಗಿ ಕೇಳಿದ್ರಲ್ಲ, ಮದ್ವೆ ವಿಚಾರವಾಗಿ ಸ್ವಲ್ಪ ಅವರಿಗೆ ಸರ್ಪದೋಷ ಮತ್ತೆ ರಾಹು ಕೇತು ದೋಷ ಇದೆ. ಅದಕ್ಕೆ ಪರಿಹಾರ ಮಾಡಿಸಿ. ದೊಡ್ಡಬಳ್ಳಾಪುರ ಹತ್ರ ಘಾಟಿ ಸುಬ್ರಹ್ಮಣ್ಯ ಇದೆ, ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ. ಅದೇ ಕಿರಿಕಿರಿ ಮಾಡ್ತಾನೆ, ಏನೋ ಆಗೈತ ಅವನಿಗೆ. ಈ ಪ್ರಶ್ನೆ ಕುಂಡ್ಲಿ ಪ್ರಕಾರ ಏನು ಆಗಿಲ್ಲ. ಅವರು ಏನಂದ್ರೆ ಕೆಲವೊಂದ್ಸತಿ ಅವ್ರ ಹತ್ರ ಖರ್ಚಿಗೆ ದುಡ್ಡಿರಲ್ಲ, ದುಡ್ಡಿನ ಸಮಸ್ಯೆ ಬರುತ್ತೆ. ಆಮೇಲೆ ಮನೆಯಲ್ಲಿ ಸರಿಯಾಗಿ ಇದ್ ಮಾಡಲ್ಲ, ಊಟ ತಿನ್ನಲ್ಲ ಅಥವಾ ಸರಿಯಾಗಿ ಮಾತಾಡಲ್ಲ, ಕೋಪ ಜಾಸ್ತಿ ಇರುತ್ತೆ, ಆಯ್ತಾ. ಸೊ ಇದಕ್ಕೆ ಅದೊಂದು ಪರಿಹಾರ ಮಾಡಿಸ್ಕೊಂಡ್ರೆ ಮದ್ವೆ ಆಗುತ್ತಮ್ಮ. ಬರೋ ಒಂದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಮದ್ವೆ ಯೋಗ ಇದೆ ಅವರಿಗೆ. ಅದೇ ಗುರುಜಿ, ಅದೇ ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ, ಏನೇನ್ ಆಗೈತಾ ಅವನಿಗೆ ಅಂತ ಕೇಳೋಣ ಅಂತ. ಇಲ್ಲ ಇಲ್ಲ, ಪರಿಹಾರ ಮಾಡಿಸ್ಕೊಳ್ಳಿ. ಗುರುಜಿ ಹೇಳ್ತಾ ಇದಾರ, ಪರಿಹಾರ ಕ್ರಮನ ಕೇಳಿ, ಆಯ್ತಾ. ಆ ತರ ಇದೆ ಅಮ್ಮ, ಅದನ್ನ ಮಾಡ್ಕೊಳ್ಳಿ. ಅವರಿಗೆ ಕೋಪನೂ ಕಮ್ಮಿ ಆಗುತ್ತೆ ಮತ್ತೆ ಮದ್ವೆ ಕೂಡ ಆಗುತ್ತೆ. ಆಮೇಲೆ ಅವ್ರು ನಿಮ್ಮ ಮಾತು ಕೇಳ್ತಾರೆ. ಸ್ವಲ್ಪ ಹಠ ಕೋಪ ಇದ್ರೂ ಕಮ್ಮಿ ಆಗುತ್ತಮ್ಮ. ಒಳ್ಳೇದು, ಒಳ್ಳೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಿಮ್ಮಕ್ಕ. ಇದೇ ರೀತಿ ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಒಂದು ಸರಳ ಪರಿಹಾರ ಕ್ರಮಗಳನ್ನ ತಿಳಿದುಕೊಳ್ಳಿ ಅಂತ ತಿಳಿಸ್ತಾ ಗುರುಜಿ, ನಾವು ವೃಶ್ಚಿಕ ರಾಶಿಯವರೆಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರಿಸೋಣ. ಧನುರ್ ರಾಶಿ.
ಇವತ್ತು ಸ್ವಲ್ಪ ಧನುರಾಶಿಯವರು ಭಾವನಾತ್ಮಕವಾಗಿ ತುಂಬ ಸ್ಥಿರವಾಗಿರೋದಿಲ್ಲ, ಏನೋ ಒಂದು ಸ್ವಲ್ಪ ಮಾನಸಿಕ ಕಿರಿಕಿರಿ ಅನುಭವಿಸ್ತೀರಾ, ಮತ್ತು ಬೇರೆಯವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದರಿಂದ ನಿಮ್ಮ ಭಾವನಾತ್ಮಕ ಎಮೋಷ್ನಲ್ ಆಗಿ ತಗೊಳ್ಳುವಂಥದ್ದು. ಸ್ವಲ್ಪ ಧೈರ್ಯವಾಗಿರಿ, ದಿನ ಚೆನ್ನಾಗಿರುತ್ತೆ. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ಶನಿವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಮಕರ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಯಾರಾದರೂ ನಿಮಗೆ ಬಲಿಪಶುವನ್ನು ಮಾಡುವಂಥ ದಿನ ಆಗಿರುವಂಥದ್ದು, ಒತ್ತಡ ಹೆಚ್ಚಾಗ್ಬೋದು, ಮತ್ತು ನಿಮ್ಮ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳು ಇವತ್ತು ಕಂಡುಬರುತ್ತೆ. ಅದನ್ನು ನೀವು ಸಮಾನವಾಗಿದ್ದರೆ, ಕಾಮ್ ಆಗಿದ್ದರೆ ನಿಮಗೆ ಚೆನ್ನಾಗಿ ದಿನ ಇರುವಂಥದ್ದು ಮಕರ ರಾಶಿಯವರಿಗೆ ನೋಡ್ತಾ ಬರುತ್ತೆ. ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯವರು ನಿಮ್ಮ ಭಾವನೆಗಳನ್ನು, ವಿಶೇಷವಾಗಿ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇವತ್ತಿನ ದಿನ. ಮತ್ತು ಯಾವುದೇ ರೀತಿ ಹಣದ ಹೂಡಿಕೆ ಮಾಡ್ತಿದ್ರೆ ಇವತ್ತಿನ ದಿನ ಚೆನ್ನಾಗಿರೋದ್ರಿಂದ ಹೂಡಿಕೆ ಮಾಡ್ಬೋದು. ಕೋಪನ ಕಂಟ್ರೋಲ್ ಇಟ್ಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ಕುಂಭರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ಇವತ್ತಿನ ಶನಿವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ ಗುರುಜಿ. ನೋಡಿ, ಮೀನರಾಶಿಯವರು ಸ್ವಲ್ಪ ಹಗಲುಗನಸೇನಿದ್ರೆ ಕಮ್ಮಿ ಮಾಡಿ. ಯಾವುದೇ ರೀತಿ ಮಾತಲ್ಲಿ ಮನೆ ಕಟ್ಟಿ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಬದಲಿಗೆ ಏನಾದರೂ ಒಂದು ಅರ್ಥಪೂರ್ಣವಾದ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಶಕ್ತಿಯನ್ನು ತೊಡಗಿಸಿದರೆ ದಿನ ಸಂಪೂರ್ಣವಾಗಿ ಚೆನ್ನಾಗಿರುವಂಥದ್ದು. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಸಂಪೂರ್ಣವಾಗಿ ಚೆನ್ನಾಗಿದೆ ಅಂತ ತಿಳಿಸ್ತಾ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದುವರಿದ ಭಾಗವಾಗಿ ನೋಡೋದಾದ್ರೆ, ನಾವು ಕಳೆದ ಸಂಚಿಕೆಯಲ್ಲಿ ಭಾನುವಾರ ಹುಟ್ಟಿದವರಂತಹ ಸೀಕ್ರೆಟ್ಸ್ಗಳು, ಹಾಗೆ ಅವರ ಒಂದು ಹುಟ್ಟಿದ ದಿನದ ಆಧಾರದ ಮೇಲೆ ಅದೃಷ್ಟ ಹೇಗೆ ಬದಲಾಗುತ್ತೆ, ಅವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ತಿಳಿದುಕೊಂಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಗುರೂಜಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸೋಮವಾರ ಹುಟ್ಟಿದವರಂತಹ ಗುಣ ಸ್ವಭಾವ ಹೇಗಿರುತ್ತೆ, ಮತ್ತೆ ಅವರು ಹುಟ್ಟಿದ ದಿನದ ಅನುಸಾರವಾಗಿ ಏನಾದ್ರೂ ಕೆಲವೊಂದಷ್ಟು ಸೀಕ್ರೆಟ್ಸ್ಗಳು ಇದೆಯಾ ಹೇಗೆ ಅಂತ ಹೇಳಿ. ನೋಡಿ, ಕೊನೆ ಎಪಿಸೋಡಲ್ಲಿ ನಾವು ಮಾಡಿದ್ವಿ ಭಾನುವಾರದ ಬಗ್ಗೆ. ಭಾನುವಾರ ವಿಚಾರದಲ್ಲಿ ನೋಡಿ, ವಾರಾಧಿರಿತವಾಗಿ ಹೋರ ಬರುವಂಥದ್ದು, ಅಂದರೆ ಹೋರ ಅಂದರೆ ಹವರ್ ಅಂತ ಹೇಳ್ತೀವಿ. ಸೊ ಜ್ಯೋತಿಷಾಸ್ತ್ರ ಪ್ರಕಾರದಲ್ಲಿ ಉದಾಹರಣೆಗೆ ನಾನು ಕೊನೆ ಎಪಿಸೋಡಲ್ಲಿ ತಿಳಿಸ್ದಂಗೆ ಭಾನುವಾರ ಅಂದರೆ ಸೂರ್ಯ ಉದಯ ಸಮಯದಲ್ಲಿ ರವಿ ಹೋರೆ ಇದ್ದರೆ ಅದಕ್ಕೆ ಭಾನುವಾರ ಬರುವಂಥದ್ದು. ಈಗ ನಾವು ಇವತ್ತು ಸೋಮವಾರ ನೋಡ್ತೀವಿ. ಅದೇ ರೀತಿ ಸೋಮವಾರ ದಿನ ಸೂರ್ಯ ಉದಯದ ಸಮಯದಲ್ಲಿ ಚಂದ್ರ ಹೋರೆ, ಅಂದರೆ ಚಂದ್ರ ಆಧಾರಿತವಾಗಿರುವಂಥ ಹವರ್ಸು. ಏನಂದರೆ ನಮಗೆ ಹೀಗೆ ನಮ್ಮ ಒಂದು ಗಡಿಯಾರದಲ್ಲಿ ಒಂದೊಂದು ಗಂಟೆ ಹವರ್ಸ್ ಅಂತ ತಗೊಂತೀವಲ್ಲ, ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಹೋರೆ ಅಂತ ತಗೊಂತೀವಿ. 1 ಅವರ್ಗೆ 1 ಹೋರೆ ಅಂತ ತಗೊಂತೀವಿ. ಸೊ ಅದ್ರ ಪ್ರಕಾರದಲ್ಲಿ ಈ ಸೋಮವಾರದ ದಿನ ಮೊದಲನೇ ಹೋರೆ ಚಂದ್ರನ ಹೋರೆ ಇರುತ್ತೆ. ಚಂದ್ರ ಅಂದ್ರೆ ಸೋಮ ಅಂತ ಹೇಳ್ತೀವಿ. ಸೊ ಸೋಮವಾರ ಅಲ್ಲಿಂದ ಬಂದಿರುವಂಥದ್ದು. ಸೊ ಮತ್ತೆ ನಾವು ತಿಳಿಸ್ಬೇಕಾಗಿರುವಂಥದ್ದು, ಯಾವುದೇ ಜಾತಕ ನೋಡ್ಬೇಕಂದ್ರೆ ವಾರ, ತಿಥಿ, ಯೋಗ, ಕರ್ಣ, ನಕ್ಷತ್ರ, ಈ ರೀತಿ ಪಂಚಾಂಗ ಆಧಾರಿತವಾಗಿ ಒಬ್ಬೊಬ್ಬರಿಗೆ ಜ್ಯೋತಿಷಾಸ್ತ್ರದಲ್ಲಿ ಪ್ರೆಡಿಕ್ಷನ್ಸ್ ನ ಹೇಳ್ತೀವಿ. ಸೊ ಆದ್ರೆ ಮತ್ತೆ ಇನ್ನು ಇತ್ಯಾದಿ ಹುಟ್ಟಿದ ಸಂವತ್ಸರಗ ಆಗ್ಬೋದು, ನಕ್ಷತ್ರಗಳಾಗ್ಬೋದು. ಅಂದ್ರೆ ಕೆಲವೊಬ್ರು ನೋಡಿ ಉತ್ತರಾಯಣದಲ್ಲಿ ಹುಟ್ಟಿರ್ತಾರೆ, ಅಂದ್ರೆ ಜನವರಿ ಟು ಜುಲೈ, ಮತ್ತೆ ಜುಲೈ ಟು ಡಿಸೆಂಬರ್ ಅಂತಂದ್ರೆ ದಕ್ಷಿಣಾಯಣ, ಈ ರೀತಿ ಹೇಳ್ತೀವಿ. ತಾವು ಕೇಳ್ದಂಗೆ ಪ್ರತಿಯೊಂದು ವಿಚಾರದಲ್ಲಿ, ಅಂದ್ರೆ ಯಾವುದೇ ಒಂದು ವಾರಾಧಾರಿತವಾಗಿ ನೋಡಿದಾಗ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿರುತ್ತೆ, ಮತ್ತೆ ಅವರಿಗೆ ಶುಭಗಳು ಯಾವಾಗ ಪ್ರಾಪ್ತಿ ಆಗುತ್ತೆ, ಆ ವಿಚಾರದಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಸೋಮವಾರಗಳಲ್ಲಿ 2 ವಿಧವಾಗಿದೆ. ಸೊ ಒಂದು ಶುಕ್ಲ ಪಕ್ಷ ಅಂತ ಹೇಳ್ತೀವಿ, ಇನ್ನೊಂದು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಸೊ ಶುಕ್ಲ ಪಕ್ಷ ಅಂತಂದ್ರೆ ನಾವು ಒಂದು ಅಮಾವಾಸ್ಯದಿಂದ ಹುಣ್ಣಿಮೆಗೆ ಹೋಗುವಂತದ್ದು ಶುಕ್ಲ ಪಕ್ಷ, ಅಂದ್ರೆ ವೃದ್ಧಿ ಚಂದ್ರ ಅಂತ ತಗೊಂತೀವಿ. ಚಂದ್ರ ಚಿಕ್ಕ ಸೈಜ್ ಇಂದ ದೊಡ್ಡದಾಗ್ತಾ ಬರುತ್ತೆ. ಹುಣ್ಣಿಮೆ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಚಂದ್ರ ಇರುವಂತದ್ದು. ಮತ್ತೆ ಇನ್ನೊಂದು ಕೃಷ್ಣ ಪಕ್ಷ, ಅಂದ್ರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ಹೇಗೆ ದೊಡ್ಡ ಚಂದ್ರ ಕ್ಷೀಣವಾಗ್ತಿರುತ್ತಾರೆ, ಸೊ ಅದಕ್ಕೆ ನಾವು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಮೊದಲೇದಾಗಿ ನೋಡೋದಾದ್ರೆ, ನಮ್ಮ ಜ್ಯೋತಿಷಾಸ್ತ್ರದ ಪ್ರಕಾರದಲ್ಲಿ ಚಂದ್ರೋ ಮನಸ್ಸೋ ಜಾತಃ ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅಂದರೆ ಸೋಮವಾರ ಹುಟ್ಟಿದವರು, ಯಾರೋ ಶುಕ್ಲ ಪಕ್ಷದವರು ಹುಟ್ಟಿದವರು ಸ್ವಲ್ಪ ಮೃದುವಾಗಿರುವಂಥವ್ರು, ಅಂದರೆ ಸಾಫ್ಟ್ ನೇಚರು, ಸೌಮ್ಯವಾಗಿ ಮಾತಾಡುವಂಥವ್ರು, ಮತ್ತು ಮಾತಾಡುವ ಒಂದು ಸಂದರ್ಭದಲ್ಲಿ ಒಳ್ಳೆಯ ಉದ್ದೇಶ ಮತ್ತು ಭಾವನಾತ್ಮಕ ಮಾತಾಡುವಂಥದ್ದು ಗುಣಗಳನ್ನು ಹೊಂದಿರ್ತಾರೆ ವಿಶೇಷವಾಗಿ. ಅದ್ರ ಜೊತೆಯಲ್ಲಿ ಸೋಮವಾರ ಹುಟ್ಟಿದವರು ಅತಿ ಜಿತೇಂದ್ರಿಯರಾಗುವಂಥದ್ದು. ಜಿತೇಂದ್ರಿಯರ್ ಅಂತಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥವ್ರು, ಅಂದರೆ ದೇ ಹ್ಯಾವ್ ಕಂಟ್ರೋಲ್ ಓವರ್ ದ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಅದರ ಅರ್ಥ ಏನಂತಂದ್ರೆ ತುಂಬಾ ಕಂಟ್ರೋಲ್ಡ್ ಆಗಿರ್ತಾರೆ, ಮತ್ತೆ ಮಾನಸಿಕವಾಗಿ ತೃಪ್ತರಾಗಿರ್ತಾರೆ. ಎಷ್ಟೋ ಜನಕ್ಕೆ ನೋಡಿ, ಎಲ್ಲ ಇದ್ರೂ ಕೂಡ ಮಾನಸಿಕ ನೆಮ್ಮದಿ ಇರಲ್ಲ. ನಮ್ಗೆಲ್ಲ ಮನೆ ಇದೆ, ಗಾಡಿ ಇದೆ, ವೆಹಿಕಲ್ ಇದೆ, ಆದ್ರೂ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಿರ್ತಾರೆ. ಆದ್ರೆ ಸೋಮವಾರ ಹುಟ್ಟಿದವರು, ಅದರಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷದ ಹುಟ್ಟಿದವರಿಗೆ ಚೆನ್ನಾಗಿರುತ್ತೆ. ಅವರಿಗೆ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಒತ್ತಡ ತಗೊಳ್ಳೋದಿಲ್ಲ. ಅವರು ತುಂಬಾ ಶಾಂತವಾಗಿ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂತವರು ಸೋಮವಾರ ಹುಟ್ಟಿದವರ ವಿಚಾರವಾಗಿ, ವಿಶೇಷವಾಗಿ ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರ ವಿಚಾರವಾಗಿ ಈ ರೀತಿ ಇರುತ್ತೆ. ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ, ವಿಸ್ತೃತವಾಗಿ ಸೋಮವಾರ ಹುಟ್ಟಿದವರ ಬಗ್ಗೆ ಒಂದು ಮೂಲ ಸ್ವಭಾವ ಯಾವ ರೀತಿಯಾಗಿರುತ್ತೆ ಗುರುಜಿ?
ನೋಡಿ, ತುಂಬ ಮೃದು ಧ್ವನಿ ಇರುವಂಥವ್ರು, ಅಹಂಕಾರದವಿಲ್ಲದ ಮಾತುಕತೆ ಅಂತ ನೋಡ್ತಾ ಬರ್ತೀವಿ, ಮತ್ತು ಭಾವನಾತ್ಮಕವಾಗಿ ಇನ್ನೊಬ್ಬರ ಜೊತೆ ಬೆರೆಯುವಂಥದ್ದು ಜಾಸ್ತಿ ಇರುತ್ತೆ, ಮತ್ತು ಇನ್ನೊಬ್ಬರಿಗೆ ಸಮಜಾಯಿಸುವಂಥದ್ದು ಒಳ್ಳೆ ರೀತಿ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತಿಳಿಸ್ದಂಗೆ ಶುಕ್ಲ ಪಕ್ಷದಲ್ಲಿ ಹುಟ್ಟಿದವರು ಇದಕ್ಕೆ ಅನ್ವಯಿಸುವಂಥದ್ದು. ಆದರೆ ಕೃಷ್ಣ ಪಕ್ಷ ಹುಟ್ಟಿದವರು ಅಂದರೆ ಅಮಾವಾಸ್ಯೆ ಟು ಹುಣ್ಣಿಮೆ ಏನಿರುತ್ತೆ, ಶ್ರೀರ್ಣಚಂದ್ರದಲ್ಲಿ ಹುಟ್ಟಿರುವಂಥ ಇದು ಅನ್ವಯಿಸೋದಿಲ್ಲ. ಅಂದರೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವ್ರಿಗೆ ಏನಾಗುತ್ತೆ, ಸೋಮವಾರದ ಯಾರು ಹುಟ್ಟಿರ್ತಾರೋ ಸ್ವಲ್ಪ ಮನೋವ್ಯಾಧಿಗಳು ಜಾಸ್ತಿ, ಅಂದರೆ ಮಾನಸಿಕ ಚಿಂತೆಗಳು ಜಾಸ್ತಿ ಇರುವಂಥದ್ದು. ಅಂದರೆ ಸಣ್ಣ ಸಣ್ಣ ವಿಚಾರನೂ ಬೇಗ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಹೌದು. ದೃಢ ನಿರ್ಧಾರ ಇರಲ್ಲ, ಚಂಚಲ ಮನಸ್ಥಿತಿ, ವಿಶೇಷವಾಗಿ ಕೃಷ್ಣ ಪಕ್ಷ ಸೋಮವಾರ ಹುಟ್ಟಿದವರು ಚಂಚಲ ಮನಸ್ಥಿತಿ ಇರುವಂಥದ್ದು ಜಾಸ್ತಿ ನೋಡ್ತಾ ಬರ್ತೀವಿ. ಮತ್ತು ಇದಲ್ದಿರ ಸ್ವಲ್ಪ ಪ್ರಮಾಣದಲ್ಲಿ ನೆಗೆಟಿವ್ ಮನಸ್ಥಿತಿ ಇರುತ್ತೆ. ಯಾವ ರೀತಿ ಅಂತಂದರೆ, ಮುಖದ ಚಹರೆ ನೋಡೋದಾದರೆ ವಿಶೇಷವಾಗಿ ಸೋಮವಾರ ಹುಟ್ಟಿದವರಿಗೆ ಒಂದು ದುಂಡಾಕಾರವಾಗಿರುವಂಥದ್ದು, ಅಂದರೆ ಸ್ವಲ್ಪ ರೌಂಡ್ ಫೇಸ್ ಅಂತ ಹೇಳ್ತೀವಿ. ಮತ್ತು ಮುಖದಲ್ಲಿ ಯಾವಾಗಲೂ ಸ್ವಲ್ಪ ಮುಗುಳ್ನಗೆ, ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಂದು ಈಗ ಹೇಳ್ತಾರಲ್ಲ, ತುಂಬ ಟ್ರೆಂಡಿಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಗುಳಿಕನ್ನೆ ಅಂತ ಹೇಳ್ತಾರೆ, ಅಂದರೆ ಒಂದು ಡಿಂಪಲ್ ಥರ ಅಂತ ಹೇಳ್ತಾರಲ್ಲ, ಅದು ಸೋಮವಾರ ಹುಟ್ಟಿದವರಿಗೆ ವಿಶೇಷವಾಗಿ ನಾವು ನೋಡ್ಬೋದು. ಅಂದರೆ ನಕ್ಕಾಗ ಅವರು ತುಂಬ ಆಕರ್ಷಕವಾಗಿ ಕಾಣುವಂಥವ್ರು ಸೋಮವಾರ ಹುಟ್ಟಿದವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಮತ್ತು ಕೆಲವೊಬ್ಬರಿಗೆ ಈ ವಾರದಲ್ಲಿ ಹುಟ್ಟಿದವರಿಗೂ ಕೂಡ ಸೋಮವಾರದಲ್ಲಿ, ಅದರಲ್ಲಿ ಶುಕ್ಲ ಪಕ್ಷದವರಿಗೆ ಮಚ್ಚೆಗಳ ವಿಚಾರದಂತ ಹೇಳ್ತೀವಿ. ಈಗ ತುಂಬಾ ಜನಕ್ಕೆ ಹೇಳ್ತಾರೆ ಮಚ್ಚೆಗಳು ಏನಂದ್ರೆ ಶುಭ ಅಶುಭ ಕೊಡುವಂಥದ್ದು. ಸೊ ಈ ವಾರ ಹುಟ್ಟಿದವರಿಗೆ, ಸೋಮವಾರ ಹುಟ್ಟಿದವರಿಗೆ ಗಂಡು ಮಕ್ಕಳಲ್ಲಿ ವಿಶೇಷವಾಗಿ ಬಲಭಾಗದ ಮಚ್ಚೆ ಇದ್ರೆ ಬಹಳ ಅವಕಾಶಗಳು ಅವರ ಜೀವನದಲ್ಲಿ ಸಿಗುತ್ತೆ. ಆದ್ರೆ ಹೆಣ್ಣು ಮಕ್ಕಳಿಗೆ, ಸೋಮವಾರ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಡಕಾಲಿನ ಮಚ್ಚೆ, ಎಡಭಾಗದ ಮಚ್ಚೆ ಅದೃಷ್ಟವನ್ನು ತಂದುಕೊಡುತ್ತದೆ. ಸೊ ಅದು ಯಾವ ರೀತಿ ಅಂತಂದ್ರೆ, ಅದಲ್ದಿರ ಮತ್ತೆ ಸ್ವಲ್ಪ ಎದೆ ಭಾಗದಲ್ಲಿ, ಹೊಕ್ಕಳಿನ ಭಾಗದಲ್ಲಿ, ಅಂದ್ರೆ ನಾಭಿ, ಹೊಟ್ಟೆ ಭಾಗ ಅಂತ ಹೇಳ್ತೀವಲ್ಲ, ಈ ಜಾಗದಲ್ಲೂ ಕೂಡ ಮಚ್ಚೆ ಕಾಣಿಸ್ಕೊಳ್ಬೋದಮ್ಮ ಸೋಮವಾರ ಹುಟ್ಟಿದವರಿಗೆ. ಮತ್ತೆ ಇನ್ನು ಏನಂತ ಹೇಳ್ತೀವಿ, ಸೋಮವಾರ ಹುಟ್ಟಿದವರಿಗೆ ಗಟ್ಟಿಕಾಯ, ಅಂದ್ರೆ ಸದೃಢ ದೇಹ ಅಂತ ಹೇಳ್ತೀವಿ, ಶರೀರ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಬಲಿಷ್ಠ ಮನಸ್ಥಿತಿ, ಯಾವುದೇ ಸಂದರ್ಭದಲ್ಲೂ ಕೂಡ ಅದರುವುದಿಲ್ಲ, ಒಂದು ಸ್ಥಿರವಾದ ನಿರ್ಧಾರ ಇರುತ್ತೆ ಅಂತ ಹೇಳ್ತೀವಿ. ಮಾನಸಿಕವಾಗಿ ಸ್ವಲ್ಪ ನಿಧಾನ ಕುಳಿತು ಯೋಚನೆ ಮಾಡಿ ನಿರ್ಧಾರ ಮಾಡುವಂತವರು ಈ ಸೋಮವಾರ ಹುಟ್ಟಿದವರು ಅಂತ ನಾವು ಪ್ರಮುಖವಾಗಿ ನೋಡ್ತಾ ಇದ್ದೀವಿ. ಓಕೆ ಗುರುಜಿ, ಸೋಮವಾರ ಹುಟ್ಟಿದವರಂತಹ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ವಿಸ್ತೃತವಾಗಿ ತಿಳಿಸಿದ್ದೀರಾ. ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ಸಹ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ ಅಂತ ಹೇಳ್ತಾ, ನಮ್ಮ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ತಗೋತಾ ಇದೀವಿ ಒಂದು ಚಿಕ್ಕ ವಿರಾಮ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸೋಮವಾರ ಹುಟ್ಟಿದಂತವರ ಏನೋ ಒಂದು ಗುಣ ಸ್ವಭಾವಗಳು, ಸೀಕ್ರೆಟ್ಸ್ಗಳು, ಹಾಗೆ ಇದೆಲ್ಲದನ್ನ ಕೂಡ ನಾವು ತಿಳಿದುಕೊಳ್ತಾ ಹೋಗ್ತಾ ಇದ್ವಿ. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ, ಈ ಸೋಮವಾರ ಹುಟ್ಟಿದಂತವರು ಯಾವುದ್ರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು, ಹಾಗೆ ಯಾವುದ್ರಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಗುರುಜಿ?
ನೋಡಿ, ಇವರು ಸೋಮವಾರ ಹುಟ್ಟಿದವರು ವಿಶೇಷವಾಗಿ ಇವರು ಸ್ವಭಾವತ ನೋಡೋದಾದರೆ ಬಹಳ ಸಹನೆ ಉಳ್ಳವರು ಮತ್ತು ಸಹೃದಯರು ಮತ್ತು ಸೇವಾ ಮನೋಭಾವನೆ ಚೆನ್ನಾಗಿರುತ್ತಮ್ಮ. ಸೊ ಆ ವಿಚಾರದಲ್ಲಿ ಮೃದು ಸ್ವಭಾವ, ಅಂದರೆ ಸ್ವಲ್ಪ ಸೆನ್ಸಿಟಿವ್ ಕೂಡ ಇರ್ತಾರೆ. ಯಾರು ಸೋಮವಾರ ಹುಟ್ಟಿರ್ತಾರೆ ಅವರ ಒಂದು ಮಾನಸಿಕ ಒಂದು ಸ್ಥಿತಿಗತಿಗಳು ತುಂಬ ಸ್ಮೂತ್ ಆಗಿರುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಸೋಮವಾರ ಹುಟ್ಟಿದವರಿಗೆ ಒಂದು ಏನು ಕಿವಿ ಮಾತು ಅಂತಂದರೆ, ಯಾವುದೇ ರೀತಿ ಎಮೋಷನ್ ಆಗಕ್ಕೆ ಹೋಗಬೇಡಿ, ಅತಿಯಾಗಿ ಸಹಾಯ ಮಾಡೋಕ್ಕೂ ಕೂಡ ಹೋಗಬೇಡಿ ಅಂತ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಆ ಥರ ಮಾಡೋದ್ರಿಂದ ನಿಮ್ಮನ್ನು ಉಪಯೋಗಿಸ್ಕೊಂಡು ಬಿಡುವಂಥದ್ದು, ಆಮೇಲೆ ನಿಮ್ಮ ಬಗ್ಗೆನೇ ಅವರು ಇನ್ನೊಬ್ಬರ ಬಗ್ಗೆ ನಿಮ್ಮ ಒಂದು ವಿಚಾರದಲ್ಲಿ ಕೆಟ್ಟದಾಗಿ ಇನ್ನೊಬ್ಬರ ಮುಂದೆ ಹೇಳುವಂಥದ್ದು, ಇದರಿಂದ ನೀವು ಪೇಚಾಟಕ್ಕೆ ಸಿಲುಕಾಕೊಳ್ಳೋದು ನೋಡ್ತಾ ಬರ್ತೀವಿ. ಅದರಲ್ಲೂ ಸೋಮವಾರ ಹುಟ್ಟಿದವರಿಗೆ ವಿಶೇಷವಾಗಿ ಯಾವುದೇ ಒಂದು ಸೋಮವಾರ ಅಮಾವಾಸ್ಯೆ ಬಂತು ಅಂದರೆ ಅವರು ಸೋಮವಾರ ಹುಟ್ಟಿದರೆ ಸೋಮವಾರನೇ ಅಮಾವಾಸ್ಯೆ ಬಂದರೆ ಸ್ವಲ್ಪ ಅಮಾವಾಸ್ಯೆ ದಿನ ಮೋಸ ಹೋಗೋಕೆ, ಹಣಕಾಸಿನ ವಿಚಾರದಲ್ಲಿ ಅಥವಾ ಏನಾದರೂ ಮಾನಸಿಕ ವಿಚಾರದಲ್ಲಿ ಮೋಸ ಹೋಗೋಕ್ಕೆ ಜಾಸ್ತಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ನಂಬಿದವರಿಂದನೇ, ಅಂದರೆ ಅತಿ ಮಿತ್ರರಿಂದ ಆಗಿರ್ಬೋದು, ಬಂಧು ಬಾಂಧವರಿಂದ ಆಗಿರ್ಬೋದು, ಬೇಗ ಸೋಮವಾರ ಹುಟ್ಟಿದವರು ಯಾವುದಾದ್ರೂ ಸೋಮವಾರ ಅಮಾವಾಸ್ಯೆ ಬಂತಂದರೆ ಅವರು ಸಮಸ್ಯೆಗೊಳಗಾಗ್ತಾರೆ. ಅಂದರೆ ಅವ್ರು ಏನಾದರೂ ಅವರಿಂದ ಕಳ್ಕೊಳ್ಳುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದು, ಮೋಸ ಪ್ರತಿ ವರ್ಷದಲ್ಲಿ ಪ್ರತಿ ಸೋಮವಾರ ಯಾವಾಗ ಅಮಾವಾಸ್ಯೆ ಬರುತ್ತೆ ಅವತ್ತಿನ ದಿನ ತೊಂದರೆಗೊಳಗಾಗ್ತಾರೆ. ಯಾರು ಅಂದ್ರೆ ಸೋಮವಾರ ಹುಟ್ಟಿದವರು. ಆ ರೀತಿ ನೋಡ್ತಾ ಬರ್ತೀವಿ. ಅಂದ್ರೆ ವಿಶೇಷವಾಗಿ ನಮ್ಮ ವಾಹಿನಿ ಮುಖಾಂತರ ಹೇಳೋದಂದ್ರೆ ಅದನ್ನ ಏನಾದರೂ ಇದ್ರೆ ಅದನ್ನ ಬೇಗ ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡ್ರೆ ಅವ್ರಿಗೆ ಒಳ್ಳೇದಲ್ವಾ. ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಅವ್ರಿಗೆ ಒಂದು ಅನುಕೂಲ ಆಗುವಂಥದ್ದು. ಸೊ ಮತ್ತೆ ಸಾಮಾನ್ಯವಾಗಿ ಸೋಮವಾರ ಹುಟ್ಟಿದವರು ಒಂದು ಬೆಸ್ಟ್ ಪ್ರೊಫೆಷನ್ ಅಂತ ನೋಡೋದಾದ್ರೆ ಏನಾಗುತ್ತೆ, ವೈದ್ಯಕೀಯದಲ್ಲಿ ತುಂಬಾ ಒಳ್ಳೆ ವಿಶೇಷವಾಗಿ ಸಾಧನೆ ಮಾಡ್ತಾರೆ. ಅದರಲ್ಲಿ ವೈದ್ಯಕೀಯ ಅಂತಂದ್ರೆ ವಿಶೇಷವಾಗಿ ಸ್ತ್ರೀ ರೋಗ ತಜ್ಞರು, ಗೈನಕಾಲಜಿಸ್ಟ್ ಅಂತ ಇರ್ತಾರಲ್ವಾ, ಪ್ರಸೂತಿ ತಜ್ಞರು, ಅವರಿಗೆ ಒಳ್ಳೇದು. ಮತ್ತೆ ಆಸ್ಪತ್ರೆಗೆ ಸಂಬಂಧಪಟ್ಟಂತವರು ಕೂಡ ವಿಶೇಷವಾಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿರ್ಬೋದು, ಮತ್ತೆ ಈ ಒಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಅತಿಯಾಗಿ ಒಂದು ಸೇವಾ ಮನೋಭಾವನೆ ಹೊಂದಿರುವಂತವರು ಸೋಮವಾರ ಹುಟ್ಟಿದವರಾಗಿರ್ತಾರೆ. ಮತ್ತು ಇವರು ಒಳ್ಳೆ ವೈದ್ಯ ವೃತ್ತಿಯಲ್ಲೇ ಮನೋರೋಗ ತಜ್ಞರು, ಅಂದರೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಕೊಡುವಂಥವ್ರಾಗಿರುವಂಥದ್ದು ತುಂಬ ಒಳ್ಳೆಯದು ಸೋಮವಾರ ಹುಟ್ಟಿದವರಲ್ಲಿ ನೋಡ್ತಾ ಬರ್ತೀವಿ. ಅದ್ರ ಜೊತೆ ಸ್ವಲ್ಪ ಪ್ಯಾರಾಮೆಡಿಕಲ್ ಕೋರ್ಸಸ್ಸು, ಅಂದರೆ ಈಗ ಹೀಲಿಂಗ್ ಆಗಿರ್ಬೋದು, ಮೆಂಟಲ್ ಕೌನ್ಸಿಲಿಂಗ್ ಆಗಿರ್ಬೋದು, ಮತ್ತು ಫಿಸಿಯೋಥೆರಪಿ ಆಗಿರ್ಬೋದು, ಈ ರೀತಿ ಕೂಡ, ಮತ್ತು ರೇಖಿ ಹೀಲಿಂಗ್ ಅಂತ ಬರುತ್ತೆ. ಈ ಎಲ್ಲ ಚಿಕಿತ್ಸೆ ನೀಡೋರು ಕೂಡ ಸೋಮವಾರ ಹುಟ್ಟಿದವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀವಿ. ಮತ್ತು ಬಿಸ್ನೆಸ್ ಅಂತ ಬಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವರು ತುಂಬ ಅಭಿವೃದ್ಧಿಯನ್ನು ಕಾಣುವಂಥದ್ದು ನೋಡ್ತಾ ಬರ್ತೀವಿ ಸೋಮವಾರ ಹುಟ್ಟಿದವರು. ವಿಶೇಷವಾಗಿ ಯಾವ ರೀತಿ ಬಿಸ್ನೆಸ್ ಅಂದರೆ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ರೆಸ್ಟೋರೆಂಟ್ ಬಿಸ್ನೆಸ್ ಆಗಿರ್ಬೋದು, ಮತ್ತು ಪಾನೀಯಗಳ ಬಿಸ್ನೆಸ್, ಅಂದರೆ ಈಗ ಬಿವರೇಜಸ್ ಅಂತ ತಗೊಂತೀವಲ್ಲ ಆ ರೀತಿ ತುಂಬ ಒಳ್ಳೇದಂತ ಹೇಳ್ತೀವಿ. ಅದರಲ್ಲಿ ಹೋಟೆಲಲ್ಲಿ ದರ್ಶಿನಿಗಳಾಗಿರ್ಬೋದು, ಮತ್ತು ಫಾಸ್ಟ್ ಫುಡ್ ಏನು ಇದು ಮಾಡ್ತಾರಲ್ಲ ಹೋಟೆಲಲ್ಲಿ, ಅದರಲ್ಲಿ ತುಂಬ ಇವರು ಸಕ್ಸಸ್ಸನ್ನು ಕಾಣ್ತಾರೆ. ಮತ್ತು ಚಿಕ್ಕ ಪುಟ್ಟ ಆದರೂ ಕೂಡ ಎಷ್ಟೋ ಹೇಳ್ತಾರೆ ಚಾಯ್ ವಾಲ ಅಂತ ಹೇಳ್ತಾರೆ. ಎಷ್ಟೋ ಒಂದು ಚಾಯ್ ವಾಲಗಳು ಇವಾಗ ಫೇಮಸ್ ಆಗಿದೆ. ಡಿಫ್ರೆಂಟ್ ಚಾಯ್, ಬೆಲ್ಲದ ಚಾಯ್ ಅಂತ ಹೇಳ್ತಾರೆ. ಆ ಥರ ಚಾಯ್ ಮಾಡೋದು ವಿಚಾರದಲ್ಲಿ, ಚಹಾದ ವಿಚಾರದಲ್ಲೂ ಕೂಡ ಸೋಮವಾರ ಹುಟ್ಟಿದವರು ತುಂಬಾ ಒಳ್ಳೇದು ಅಂತ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ಒಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ವಿಶ್ವನಾಥ್ ಅಂತ ಹೇಳಿ ಮೇಡಮ್. ರಂಗನಾಥ್. ವಿಶ್ವನಾಥ್ ಅಂತ ಹೇಳಿ. ಓಕೆ ವಿಶ್ವನಾಥ್ ಅವರು ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಬಗ್ಗೆನೇ ಮಾತಾಡ್ಬೇಕು. ಓಕೆ ವಿಶ್ವನಾಥ್, ನೀವು ಹುಟ್ಟಿರೋಂತ ದಿನಾಂಕ ಗೊತ್ತಾ? ಹಾ ಮೇಡಮ್ ಹೇಳಿ. 8792. 8792. ಸಮಯ ಗೊತ್ತಾ? ಸಮಯ ಗೊತ್ತಿಲ್ಲ. ಇಲ್ಲ. ಜನ್ಮಸ್ಥಳ ರಾಮಲಾಪುರ ಅಂತ ಹೇಳಿ. ಎಲ್ಲಿ, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅದು? ತುಮಕೂರು ಡಿಸ್ಟ್ರಿಕ್ಟ್. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ 8792. ಜನ್ಮ ಸಮಯ ಗೊತ್ತಿಲ್ಲ ಅಂದ್ರೆ ಹೇಳಿ ವಿಶ್ವನಾಥ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಏನ್ ಪ್ರಶ್ನೆ? ನಮ್ಮ ಪ್ರಶ್ನೆ ಅಂದ್ರೆ ಇನ್ನ ಮದ್ವೆದು ಒಂದೇ ನಮ್ಮಲ್ಲಿ. ಮದ್ವೆ ಆಗಿಲ್ವಾ ಸರ್? ಓಕೆ, ಇನ್ನೂ ಆಗಿಲ್ಲ ಸರ್. ಎಷ್ಟು ದಿನದಿಂದ ಪ್ರಯತ್ನ ಪಡ್ತಿದ್ದೀರಾ? ಇಲ್ಲ, ಇಷ್ಟ ದಿನ ಮದ್ವೆ ಆಗ್ಬೇಕು ಅನ್ಕೊಂಡಿರಲ್ಲ, ಈಗ ರೀಸೆಂಟ್ ಆಗಿ. ಈಗ ನೋಡಿ ಸರ್, ನಿಮಗೆ ನಡೀತಾರ ದಶಾಭುಕ್ತಿ ಪ್ರಕಾರ ಶನಿ ಮಹಾದಶ ನಡೀತಾ ಇದೆ. ಈ ಆಗಸ್ಟ್ ಇಂದ ಮದುವೆ ಯೋಗ ಇದೆ, ಆಯ್ತಾ? ಏನಂದ್ರೆ ಜಾತಕಕ್ಕೆ ಸಂಬಂಧಪಟ್ಟಂತದ್ದು ನಿಮ್ಮ ರಾಶಿಗೆ ಸ್ವಲ್ಪ ಕುಜದೋಷ ಇರೋದ್ರಿಂದ ಕುಜದೋಷಕ್ಕೆ ಏನಾದ್ರು ಪೂಜೆ ಮಾಡಿಸಿದಿರಾ ಅದ್ರದ್ದು? ಇಲ್ಲ, ಯಾವ್ದೇ ರೀತಿಯ ಪೂಜೆ ಏನ್ ಮಾಡ್ಸಿಲ್ಲ. ಸ್ವಲ್ಪ ಕುಜದೋಷ, ಯಾಕಂದ್ರೆ ಏನಾಗುತ್ತೆ ಪದೇ ಪದೇ ಅವಾಗ ಕೆಲಸದಲ್ಲಿ ಹೆಂಗಾದ್ರೂ ಸಂಪಾದನೆ ಚೆನ್ನಾಗಿರುತ್ತೆ, ಬಟ್ ಕೋಪ ಸಿಟ್ಟು ಜಾಸ್ತಿ ಬರುತ್ತೆ ಯಾವಾಗಾದ್ರೂ.
ಆಮೇಲೆ ಸ್ವಲ್ಪ ಕುಜದೋಷ ನಿವಾರಣೆ ಮಾಡ್ಕೊಳ್ಳಿ ಸರ್. ಅದಿದ್ರೇ ಮದುವೆ ಸೆಟ್ ಆಗ್ತಿಲ್ಲ, ಮದುವೆ ಡಿಲೇ ಆಗ್ತಿದೆ. ಆ ಕುಜದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೂ ಮಾಡಿಸ್ಬೋದು. ಇಲ್ಲಾಂದ್ರೆ ಮದುವೆ ಬೇಗ ಆಗ್ಬೇಕು ಅಂದ್ರೆ ಒಂದು ಪುಷ್ಪರಾಗ ಅಂತ ಹರಳು ಬರುತ್ತೆ, ಕನಕ ಪುಷ್ಪರಾಗ ಅಂತ. ಬಲಗೈ ತೋರ್ ಬೆರಳಿಗೆ ಅದನ್ನ ಹಾಕೊಳ್ಳಿ. 3 ರಿಂದ 5 ಕ್ಯಾರೆಟ್. ನಮ್ಮ ತುಮಕೂರಲ್ಲೇ ನಮ್ಮ ಕಚೇರಿಯಲ್ಲಿ ಭೇಟಿ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ಸ್ಟೋನ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಅದನ್ನ ಮಾಡ್ಕೊಳ್ಳಿ. ಮತ್ತೆ ಕುಜದೋಷ ನಿವಾರಣೆ ಒಂದು ಪೂಜೆ ಮಾಡ್ಕೊಂಡ್ರೆ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರೆ. ಖಂಡಿತವಾಗ್ಲೂ ಭೇಟಿ ಆಗ್ಬೋದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರು. ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಗುರೂಜಿ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಅವ್ರಿಗೆ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ. ತುಮಕೂರಿನಲ್ಲೇ ನೀವು ಅವರನ್ನ ಭೇಟಿ ಆಗ್ಬೋದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಿಶ್ವನಾಥ್. ಒಂದ್ಸಾರಿ ಗುರೂಜಿಗಳನ್ನ ಭೇಟಿಯಾಗಿ ಅವರು ಹೇಳಿದಂತಹ ಪರಿಹಾರ ಕ್ರಮಗಳ ಬಗ್ಗೆ ಮತ್ತಷ್ಟು ಸವಿವರವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಗುರೂಜಿ ಒಂದು ವಾಟ್ಸಪ್ ನಲ್ಲಿ ನಮಗೆ ಪ್ರಶ್ನೆ ಬಂದಿದೆ, ತಗೊಳ್ಬೋದಾ? ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ, ಹೇಮಂತ್ ಅಂತ ಹೇಳಿ. ಹೌದು. ಜನ್ಮ ದಿನಾಂಕ 31/5/2010. ಜನ್ಮ ಸಮಯ ಬಂದು 3:52 PM ಗಳಲ್ಲಿ. ಗುರೂಜಿ ಜನ್ಮ ಸ್ಥಳ ಹೊಸಪೇಟೆ. ಏನ್ ಪ್ರಶ್ನೆ ಇದೆ? ಇವ್ರು ಕೇಳ್ತಾ ಇದ್ದಾರೆ ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ಜನ್ಮ ಸ್ಥಳ ಯಾವುದು? ಜನ್ಮ ಸ್ಥಳ ಹೊಸಪೇಟೆ. ನೋಡಿ, ಹೇಮಂತ್ ಯಾರು ಪ್ರಶ್ನೆ ಕೇಳಿದ್ದಾರೆ, ಸೋಮವಾರ ಹುಟ್ಟಿರುವಂಥದ್ದು, ಪೂರ್ವಾಷಾಢ ನಕ್ಷತ್ರ, ಧನುರಾಶಿ ಬರುತ್ತೆ ಮತ್ತು ತುಲಾ ಲಗ್ನದ ಜಾತಕ. ನೋಡಿ, ಎಜುಕೇಶನ್ಗೆ ನಾವು ಕೆಲವೊಂದು ನಮ್ಮ ಎಪಿಸೋಡ್ಗಳಲ್ಲಿ ತಿಳಿಸಿದಂಗೆ ಚತುರ್ಥ, ಪಂಚಮ ಮತ್ತು ಭಾಗ್ಯಸ್ಥಾನ ಅಧಿಪತಿಗಳು ಚೆನ್ನಾಗಿರ್ಬೇಕಂತ ಹೇಳ್ತೀವಿ. ಇವರಿಗೆ ಚತುರ್ಥಾಧಿಪತಿ ಪಂಚಮಾಧಿಪತಿ ಶನೇಶ್ವರ ಗ್ರಹರು ಇಲ್ಲಿ ಜಾತಕದಲ್ಲಿ ವ್ಯಯಭಾವದಲ್ಲಿರೋದ್ರಿಂದ ಎಜುಕೇಶನ್ ಚೆನ್ನಾಗಿ ನಡೀತಿರುತ್ತೆ. ಆದರೆ ಗ್ರೇಡ್ಸ್ ವೈಸು ಸ್ವಲ್ಪ ಕಮ್ಮಿ ಅಂಕಗಳು ಬರ್ತಾ ಇರೋವಂಥದ್ದು ನೋಡ್ಬೋದು. ಆದರೆ ಮುಂಬರುವ ಒಂದು ದಶಾ ಅಂತರ್ದಶಗಳಲ್ಲಿ ಮಂಗಳ ಮಹಾದಶೆ, ಇವರ ಒಂದು ಜಾತಕಕ್ಕೆ ಯೋಗಕಾರಕನಾದ ಮಂಗಳ ದಶೆ ಆಗಸ್ಟ್ 2026 ನಂತರ ಬರುವಂಥದ್ದು. ಆ ಸಮಯದಲ್ಲಿ ಇವರಿಗೆ ಒಳ್ಳೆಯ ಅಂಕಗಳಾಗಿರ್ಬೋದು, ಮತ್ತೆ ಕೋರ್ಸಲ್ಲಿ ಉನ್ನತಿ ಆಗ್ಬೋದು, ಮತ್ತೆ ಬೇಗ ಇವರು ಎಜುಕೇಶನ್ನ ಮುಂದುವರಿಸ್ಬೋದು, ಯಾವುದೇ ರೀತಿ ಬ್ಯಾಕ್ಲಾಗ್ಸ್ ಇರದೇ ಇರಂಗೆ. ಸೊ ಅದಕ್ಕೆ ಆದಷ್ಟು ಒಂದು ಚಂದ್ರ ಮಹಾದಶೆ ನಡೀತಿರುತ್ತೆ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಒಂದು ಎಜುಕೇಶನ್ ಕಾರಕ ಗ್ರಹ ಬುಧನಿಗೆ ಸಂಬಂಧಪಟ್ಟಂತ ಒಂದು ಪಚ್ಚೆ ಹರಳನ್ನ ಬಲಗೈ ಕಿರಿಬೆರಳಲ್ಲಿ ಹಾಕ್ಬೋದು. ಅಥವಾ ಇವ್ರು ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರು, ಚಿಕ್ಕವರಿದ್ರು, ಉಂಗುರ ಹಾಕಕ್ಕಾಗಲ್ಲ ಅಂದ್ರೆ ಒಂದು ಪೆಂಡೆಂಟ್ ತರ ಕತ್ತಲ್ಲಿ ಏನೋ ಒಂದು ಚೈನ್ ಮಾಡ್ಕೊಂಡು ಪೆಂಡೆಂಟ್ ತರ ಹಾಕೊಂಡ್ರು ಕೂಡ ಇವ್ರಿಗೆ ಚೆನ್ನಾಗುತ್ತೆ. ಅಂದ್ರೆ ಎಜುಕೇಶನ್ ವಿಚಾರದಲ್ಲಿ ಮುಂದೆ ಹೈಯರ್ ಎಜುಕೇಶನ್ ಮಾಡ್ಬೋದು. ಪೋಸ್ಟ್ ಗ್ರಾಜುಯೇಷನ್ ಎಜುಕೇಶನ್ ಮಾಡೋವರೆಗೂ ಈ ಜಾತಕ ಚೆನ್ನಾಗಿದೆ. ಓಕೆ, ಹೇಮಂತ್ ಅನ್ನೋರು ಸಹ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ವಾಟ್ಸ್ಆಪ್ ನಲ್ಲಿ. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನ ತಿಳಿಸಿದ್ದಾರೆ. ತುಂಬಾ ಸರಳವಾಗಿದೆ, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಗುರೂಜಿಗಳ ಬಳಿ ಪ್ರಶ್ನೆಯನ್ನ ಕೇಳ್ಬೇಕಂದ್ರೆ ನಮ್ಮ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು. ಅಥವಾ ನಿಮ್ಮ ಗುಪ್ತ ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 9164713777 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಜನ್ಮ ದಿನಾಂಕ, ಹೆಸರು, ನೀವು ಬಯಸುವಂತಹ ಒಂದು ಪ್ರಶ್ನೆ, ಹಾಗೆ ಜನ್ಮಸ್ಥಳ, ಜನ್ಮ ಸಮಯ ಇದಿಷ್ಟನ್ನ ತಿಳಿಸ್ಕೊಟ್ರೆ ಗುರೂಜಿಗಳು ನಿಮಗೆ ಪರಿಹಾರ ಕ್ರಮಗಳು ಹಾಗೆ ಏನ್ ತೊಂದರೆ ಇದೆ ಅದರಿಂದ ಹೇಗೆ ಹೊರ ಬರಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಿಮ್ಮ ಹೆಸರು ಹೇಳಿ ಸರ್. ಚಿತ್ತೂರಿಂದ ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮಗಳ ಬಗ್ಗೆ. ಓಕೆ, ಜನ್ಮ ದಿನಾಂಕ ಗೊತ್ತಾ? ಹೌದು, ಹೇಳಿ ಸರ್. 22/2/96. ಜನ್ಮ ಸಮಯ ಸರ್? 11:15. ಎಷ್ಟು ಬೆಳಗ್ಗೆನಾ ಮಧ್ಯಾಹ್ನ ನೈಟ್? ನೈಟ್. ಓಕೆ, ಜನ್ಮ ಸ್ಥಳ ಹೇಳ್ತೀರಾ? ತಿಪ್ಟೂರು. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಗುರೂಜಿ. ಹೇಳ ನಮಸ್ತೆ ಸರ್, ಹೇಳಿ. ನಮಸ್ತೆ ಗುರೂಜಿ. ಸರ್, ಕೊಟ್ಟಿರೋ ಮಾಹಿತಿ ಪ್ರಕಾರ ಗುರುವಾರ ಹುಟ್ಟಿದ್ದು, ರೇವತಿ ನಕ್ಷತ್ರ, ಮೀನ್ ರಾಶಿ ಬರುತ್ತೆ. ಹೌದೌದು. ತುಲಾ ಲಗ್ನದ ಜಾತಕ. ಸೊ ನಡೀತಾ ಇರೋ ದಶಾಭುಕ್ತಿ ಸೂರ್ಯ ದಶೆ, ಮಂಗಳ ಅಂತರ್ದಶೆ ನಡೀತದೆ. ಏನ್ ಪ್ರಶ್ನೆ ಇತ್ತು ಸರ್? ಅದು ಮಗಳ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಮಗಳ ಮದುವೆನಾ? ಹೌದು. ಅವ್ರದ್ದು ಡೀಟೇಲ್ಸ್ ಕೊಡ್ತೀರಾ? ಅವ್ರದ್ದೇ ಇದು. ಇವರು ನಿಮ್ಮ ಮಗಳದ ಡೀಟೇಲ್ಸ್ ಇದು? ಮಗಳದ ಗುರುಜಿ. ಓಕೆ ಸರ್, ಇವರಿಗೆ ಜಾತಕದಲ್ಲಿ ಈಗ ನಡೀತಾ ಇರುವಂತ ದಶಾಭುಕ್ತಿ ಸೂರ್ಯ ಮಹಾದಶೆ, ಮಂಗಳ ಅಂತರ್ದಶೆ ನಡೀತಾ ಇದೆ. ಆಲ್ಮೋಸ್ಟ್ ಸ್ವಲ್ಪ ಅಕ್ಟೋಬರ್ ನಂತರ ಮದುವೆ ಯೋಗ ಇದೆ ಇವರಿಗೆ. ಅಕ್ಟೋಬರ್ ವರೆಗೂ ನಿಧಾನ ಆಗುತ್ತೆ. ಆದ್ರೆ ಜಾತಕದಲ್ಲಿ ಸ್ವಲ್ಪ ಕಾಳಸರ್ಪ ದೋಷ ಇದೆ ಸರ್. ರಾಹು ಕೇತು ಆಕ್ಸಿಸ್ ಅಲ್ಲಿ ಎಲ್ಲಾ ಗ್ರಹಗಳಿರೋದ್ರಿಂದ ಅದಕ್ಕೆ ಮುಂಚೆ ಏನೋ ಪರಿಹಾರ ಏನಾದ್ರು ಮಾಡಿದ್ರಾ?
ಇಲ್ಲ ಗುರುಜಿ ಹೇಳಿದ್ದಾರೆ, ಅದು ಮಾಡ್ಬೇಕೀಗ. ಅದನ್ನ ಮಾಡಿಸಿ ಸರ್, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡಿಸಿ. ಇನ್ನು ಬೇಗ ಮದುವೆ ಆಗೋದಕ್ಕೆ ಒಂದು ಬಲಗೈ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನ ಧರಿಸಕ್ಕೆ ಹೇಳಿ ಸರ್ ಅವ್ರಿಗೆ. ಸರಿ ಸರಿ. ಅದನ್ನ ಮಾಡಿಸಿ, ಅದು ಮಾಡಿದ್ರೆ ಈ ಒಂದು ಅಕ್ಟೋಬರ್ ನಂತರ ಮದುವೆ ಯೋಗ ಇದೆ. ಈ ವರ್ಷ ಅಕ್ಟೋಬರಿಂದ ಮುಂದಿನ ವರ್ಷ ಅಕ್ಟೋಬರ್ ಒಳಗಡೆ ಮದುವೆ ಆಗುವಂತ ಯೋಗ ಇದೆ ಸರ್ ನಿಮ್ಮ ಮಗಳ ಜಾತಕ. ಸರಿ ಸರಿ ಗುರುಜಿ. ಒಳ್ಳೇದಾಗಿ. ಸರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಸಹ ಇದೇ ರೀತಿ ಕಾಲ್ ಮಾಡಿ ನಿಮ್ಮ ಒಂದು ಪ್ರಶ್ನೆಗೆ ಸಮಸ್ಯೆ ಏನಿದೆ ಅದಕ್ಕೆ ಉತ್ತರವನ್ನ ತಿಳಿದುಕೊಳ್ಳಿ ಅಂತ ತಿಳಿಸ್ತಾ, ಗುರೂಜಿ, ನಾವು ಸೋಮವಾರ ಹುಟ್ಟಿದ ಒಂಥರ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಅವರ ಒಂದು ಯಾವ ವಿಚಾರದಲ್ಲಿ ಅವರು ಎಚ್ಚರಿಕೆಯಿಂದ ಇರಬೇಕು, ಯಾವ ವಿಚಾರಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕಂತ ಹೇಳಿ ತಿಳಿಸಿದ್ರಿ. ಇನ್ನು ಮುಂದುವರೆದು ನೋಡೋದಾದ್ರೆ, ಈ ದಿನ ಅಂದ್ರೆ ಸೋಮವಾರ ಹುಟ್ಟಿದಂತವರು ಬಹುಮುಖ್ಯವಾಗಿ ತಿಳಿದುಕೊಳ್ಬಹುದಾದಂತ ಅಂಶಗಳೇನಾದ್ರೂ ಇದೆಯಾ ಗುರೂಜಿ? ಖಂಡಿತ. ನೋಡಿ, ಇವರು ಬಹುಮುಖ್ಯವಾಗಿ ನೋಡಬೇಕಾದ್ರೆ ಸೋಮವಾರ ಹುಟ್ಟಿದವರ ವಿಚಾರದಲ್ಲಿ ನೋಡೋದಾದ್ರೆ ತುಂಬ ಒಂದು ದೇವಿಯ ಆರಾಧನೆ ಮಾಡೋದ್ರಿಂದ ಇವರಿಗೆ ತುಂಬ ಒಳ್ಳೆಯದಾಗುವಂಥದ್ದು. ವಿಶೇಷವಾಗಿ ಗೌರಿಯ ಪ್ರಾರ್ಥನೆ ಅಂದರೆ ಪಾರ್ವತಿ ಅಮ್ಮನವರ ಒಂದು ಸೋಮವಾರ ಪಾರ್ವತಿ ಅಮ್ಮನವರ ಆಲಯಕ್ಕೆ ಹೋಗಿ ದರ್ಶನ ಪಡೆಯುವಂಥದ್ದು, ಪೂಜೆ ಮಾಡುವಂಥದ್ದು ತುಂಬ ಶ್ರೇಯಸ್ಕರ ಅಂತ ಹೇಳ್ತೀವಿ. ಮತ್ತು ಗೌರಿ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಕೂಡ ಶುಭ ಫಲ ನೀಡುತ್ತೆ. ಮತ್ತು ತುಂಬ ಗಮನ ಹರಿಸ್ಬೇಕಾಗಿರುವಂಥದ್ದು, ಇವರು ತುಂಬ ನಮ್ಮ ಒಂದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಸೋಮವಾರ ಹುಟ್ಟಿದವರಿಗೆ ತುಂಬ ಒಳ್ಳೇದಾಗುವಂಥದ್ದು ವಾಯುವ್ಯ ದಿಕ್ಕು ಅಂತ ಹೇಳ್ತೀವಿ. ಅಂದರೆ ನಮ್ಮ ಇಂಗ್ಲೀಷಲ್ಲಿ ಹೇಳೋದಾದ್ರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ದಿಕ್ಕಿನ ಒಂದು ನಿವೇಶನ ಪ್ಲಾಟ್ ಆಗಿರ್ಬೋದು, ಅಥವಾ ಅವ್ರ ಮನೆ ಕಟ್ಟಿದರೆ ವಾಯುವ್ಯ ಅಥವಾ ಉತ್ತರ ದಿಕ್ಕಿಗೆ ಮನೆ ಒಂದು ಬಾಗಿಲನ್ನು ಮಾಡಿ ಕಟ್ಟಿದಾಗ ಈ ಬಹುಮುಖ್ಯ ಅಂಶ ಅವರಿಗೆ ಒಳ್ಳೇದಾಗುತ್ತೆ. ಮತ್ತೆ ನಾವು ವಾಸ್ತು ಪ್ರಕಾರ ನೋಡೋದಾದ್ರೆ ಸೋಮವಾರ ಹುಟ್ಟಿದವರಿಗೆ ಅತ್ಯಂತ ಏನಂದ್ರೆ ಒಳ್ಳೆ ನಿರ್ಧಾರ ಮಾಡಬಹುದು. ಅಂದ್ರೆ ಒಂದು ಒಳ್ಳೆ ಗುಣಲಕ್ಷಣ ಅಂತ ನೋಡೋದಾದ್ರೆ ಅವರಿಗೆ ಉತ್ತರ ಮತ್ತು ವಾಯುವ್ಯದ ಒಂದು ನಿವೇಶನ ಅಥವಾ ಪ್ಲಾಟ್ ಅನ್ನ ಪಡ್ಕೊಂಡಾಗ ಏನಾಗುತ್ತೆ, ಒಂದು ಒಳ್ಳೆ ಲಕ್ಕನ್ನ ಕೊಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಒಂದು ಅದೃಷ್ಟನೇ ಹುಡ್ಕೊಂಡು ಬರುತ್ತೆ. ಆ ವಿಚಾರವಾಗಿ ವಿಶೇಷವಾಗಿ ಸೋಮವಾರ ಹುಟ್ಟಿದವರಿಗೆ ಏನಾದರೂ ಮಕ್ಕಳೇನಾದರೂ ಇದ್ರೆ, ಅಂದರೆ ಅವರೇನಾದರೂ ಗುರುವಾರ ಅಥವಾ ಮಂಗಳವಾರ ಹುಟ್ಟಿದ್ರೆ, ಅಂದರೆ ಸೋಮವಾರ ಹುಟ್ಟಿದವರ ವಿಚಾರವಾಗಿ ಅವರ ಮಕ್ಕಳು ಗುರುವಾರ ಅಥವಾ ಮಂಗಳವಾರ ಹುಟ್ಟಿದ್ರೆ ಅವರಿಗೆ ಅತ್ಯಂತ ಶುಭ ತರುತ್ತೆ. ಮಕ್ಕಳಿಂದ ಖುಷಿ ವಿಚಾರ ಜಾಸ್ತಿ. ಅಂದರೆ ತಂದೆ ಮಕ್ಕಳಾಗಿರ್ಬೋದು, ತಾಯಿ ಮತ್ತು ಮಕ್ಕಳಾಗಿರ್ಬೋದು, ಅವರು ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ಅಂದರೆ ಯಾರು ಮಂಡೇ ವಿತ್ ಟ್ಯೂಸ್ಡೇ, ಮಂಡೇ ವಿತ್ ಥರ್ಸ್ಡೇ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಒಂದು ಲಕ್ಕಿ ನಂಬರ್ ಅಂತ ನೋಡಿದಾಗ ವಿಶೇಷವಾಗಿ ಸೋಮವಾರ ಹುಟ್ಟಿದವರಿಗೆ 2 ನಂಬರ್ ತುಂಬ ಶುಭ ತರುತ್ತೆ. ಅದೇ ರೀತಿ 3 ಮತ್ತು 9 ಸಂಖ್ಯೆ ಫ್ರೆಂಡ್ಲಿ ನಂಬರ್ಸ್ ಅಂತ ನಾವು ತಗೊಂತೀವಿ. 1 ಕೂಡ ಇವರಿಗೆ ಸಾಮಾನ್ಯ ಒಳ್ಳೆ ನಂಬರ್ ಕೊಡುತ್ತೆ. ನಾವು ನ್ಯೂಮರಾಲಜಿಯಲ್ಲೂ ಕೂಡ ಕೆಲವಾರು ಹಿಂದಿನ ಎಪಿಸೋಡ್ಸ್ಗಳಲ್ಲಿ ಕಾಂಬಿನೇಷನ್ಸ್ ಹೇಳಿದ್ವಿ. ಚಂದ್ರನ ಕಾಂಬಿನೇಷನ್, 2-1 ಕಾಂಬಿನೇಷನ್, 1-2 ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಅದ್ರ ಜೊತೆನಲ್ಲಿ ಇವರಿಗೆ 3 ಮತ್ತು 9 ಫ್ರೆಂಡ್ಲಿ ನಂಬರ್ಸ್ ಅಂತ ಹೇಳ್ತೀವಿ. ಆಮೇಲೆ ಸೋಮವಾರ ನಾವು ಕಾರ್ಯಕ್ರಮದ ಮೊದಲೇ ಭಾಗದಲ್ಲೇ ಹೇಳಿದ್ವಿ, ಸೋಮವಾರ ಯಾರು ಶುಕ್ಲ ಪಕ್ಷದಲ್ಲಿ ಹುಟ್ಟಿರ್ತಾರೆ ಇವರು ಒಂದು ದೃಢಕಾಯ ಹೊಂದಿದವರು, ಒಂದು ಒಳ್ಳೆ ನಿರ್ಧಾರ ತಗೊಂತಾರೆ. ಆದರೆ ಕೃಷ್ಣ ಪಕ್ಷದ ಸೋಮವಾರ ಹುಟ್ಟಿದಾಗ, ಅಂದ್ರೆ ಹುಣ್ಣಿಮೆ ಟು ಅಮಾವಾಸ್ಯೆ ಸೋಮವಾರ ಬಂದಾಗ ಹುಟ್ಟಿದಾಗ ಅವ್ರೇನಂತಂದ್ರೆ ಸ್ವಲ್ಪ ಶೀಘ್ರ ಕೋಪಿಗಳಾಗ್ಬಿಡ್ತಾರೆ. ಕೆಲವರು ವೀಕ್ಷಕರು ನೋಡೋರು ಕೇಳ್ಬೋದು, ಗುರುಜಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ? ಯಾವುದೇ ಒಂದು ಅಸ್ಟ್ರಾಲಜಿ ಒಂದು ಪ್ರೆಡಿಕ್ಷನ್ಸ್ ನ ಮಾಡಿಸ್ಕೊಂಡ್ರೆ ಅವ್ರೊಂದು ಕುಂಡಲಿ ಅಂತ ಕೊಡ್ತಾರೆ. ಕುಂಡಲಿಯಲ್ಲಿ ಅದರಲ್ಲೇ ಮೊದಲನೇ ಭಾಗದಲ್ಲೇ ಇರುತ್ತೆ ಅವ್ರು ಹುಟ್ಟಿರುವಂತ ನಕ್ಷತ್ರ ಮತ್ತೆ ಪಕ್ಷ ಅಂತ ಇರುತ್ತೆ. ಅಂದ್ರೆ ಕೃಷ್ಣನೋ ಶುಕ್ಲನೋ ಅಂತ. ವಾರ ಅಂತೂ ಅವ್ರಿಗೆ ಯಾರು ವಿಶ್ಲೇಷಣೆ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತಾರೆ ಅವ್ರು ಸೋಮವಾರ ಹುಟ್ಟಿರುತ್ತೆ ಅಂತ. ಅಂದ್ರೆ ಯಾವುದೇ ಒಂದು ಹಾರೋಸ್ಕೋಪ್ ನ ಮೊದಲನೇ ಪೇಜಲ್ಲೇ ಪಕ್ಷ ಅಂತಿದ್ದಾಗ ಅವ್ರು ಚೆಕ್ ಮಾಡ್ಕೋಬಹುದು, ಶುಕ್ಲ ಪಕ್ಷನ ಕೃಷ್ಣ ಪಕ್ಷನ ಅಂತ. ಸೋಮವಾರ ಹುಟ್ಟಿದವರ ಒಂದು ವಿಚಾರದಲ್ಲಿ ಈ ರೀತಿ ಒಂದು ಪ್ರಭಾವಳಿ ಇರುವಂತದ್ದು. ಇದರ ಬಗ್ಗೆ ಅವರು ವಿಶೇಷವಾದ ಗಮನ ಹರಿಸಬೇಕು. ಯಾವುದು ಅಂತಂದ್ರೆ ಸ್ವಲ್ಪ ಶೀಘ್ರ ಕೋಪಿಗಳಾಗುವಂಥದ್ದು, ಸಡನ್ ಆಗಿ ರಿಯಾಕ್ಟ್ ಮಾಡುವಂಥದ್ದು ಕಮ್ಮಿ ಮಾಡ್ಕೋಬೇಕು. ಆದರೆ ಶುಕ್ಲ ಪಕ್ಷದವರ ವಿಚಾರವಾಗಿ ಅವರು ತುಂಬಾ ಕಾಮ್ ಆಗಿ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರಿಗೇನು ಅಂತ ಸಮಸ್ಯೆ ಅಡಚಣೆ ಆಗುತ್ತೆ ಅಂತ ಕಾಣಿಸ್ಬರ್ತಾ ಇಲ್ಲ. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ಸೋಮವಾರ ಹುಟ್ಟಿದವರಿಗೆ ಯಾವ ಒಂದು ಒಳ್ಳೆ ಕಲರ್ ಸೂಟ್ ಆಗುತ್ತೆ, ಜೊತೆಗೆ ಯಾವ ಒಂದು ಸಮಯ ಒಳ್ಳೆ ಸಮಯ ಅವರಿಗೆ ಬೆಟರ್ ಅಂತ ಹೇಳಿ? ನೋಡಿ, ಒಳ್ಳೆ ಕಲರ್ಸ್ ಅಂತ ನಾವು ಸೋಮವಾರ ಹುಟ್ಟಿದವರಿಗೆ ನೋಡೋದಾದ್ರೆ ವೈಟ್ ಇಸ್ ಅ ಕಲರ್ ವಿಚ್ ಇಸ್ ಅ ಕಲರ್ ಆಫ್ ದ ಮೂನ್ ಅಂತ ಹೇಳ್ತೀವಿ. ಬಿಳಿ ಬಣ್ಣ ತುಂಬ ಚೆನ್ನಾಗಿ ಆಗುವಂಥದ್ದು, ಮತ್ತು ಪಿಂಕ್ ಕಲರ್ಸು ತುಂಬ ಚೆನ್ನಾಗಿ ಆಗುತ್ತೆ ಸೋಮವಾರ ಹುಟ್ಟಿದವರಿಗೆ. ಮತ್ತು ಯಾವುದೇ ಲೈಟ್ ಕಲರ್ಸ್ ಆಗಿರ್ಬೋದು, ಒಂದು ಕ್ರೀಮ್ ಕಲರ್ ಆಗಿರ್ಬೋದು, ಒಂದು ಕಾಫಿ ಕಲರ್ ಆಗಿರ್ಬೋದು, ತುಂಬ ಲೈಟ್ ಕಲರ್ಸು ಸೋಮವಾರ ಹುಟ್ಟಿದವರಿಗೆ ಚೆನ್ನಾಗಂತ ನೋಡ್ತಾ ಬರ್ತೀವಿ. ಮತ್ತು ಅವರ ವಿಚಾರದಲ್ಲಿ ನೋಡೋದಾದರೆ ಇನ್ನೂ ಒಂದು ಏನು ಲೈಕ್ ಏನು ಸಮಯ. ಸೊ ಸಮಯದ ವಿಚಾರವಾಗಿ ನೋಡ್ಬೇಕಂದ್ರೆ ಅವ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಮಂಗಳವಾರ ಅಥವಾ ಗುರುವಾರ, ವಿಶೇಷವಾಗಿ ಸೋಮವಾರನೂ ಮಾಡ್ಬೋದು, ಮಂಗಳವಾರ ಗುರುವಾರ ಒಳ್ಳೇದಂತ ಹೇಳ್ತೀವಿ. ಮತ್ತು ಸೋಮವಾರದೊತ್ತು ಚಂದ್ರಹೋರೆ ಅಂದರೆ ವಿಶೇಷವಾಗಿ ಬೆಳಗಿನ ಜಾವ ಏನಾದರೂ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸ್ಬೇಕಂದ್ರೆ ಆ ಪರಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಮಧ್ಯಾಹ್ನ ಕೂಡ ಸೋಮವಾರ ಮಧ್ಯಾಹ್ನ 1:30 ಇಂದ 2:30 ಬರುವಂಥದ್ದು. ಸಂಜೆ ಸಮಯದಲ್ಲಿ ನೋಡೋದಾದರೆ
7:30 8:00 ಆ ಸಮಯ ತುಂಬ ಪ್ರಶಸ್ತವಾಗಿರುವಂಥದ್ದು. ಅದಲ್ದಿರ ಮಂಗಳವಾರ ಮತ್ತು ಗುರುವಾರಗಳಲ್ಲಿ ರಾಹುಕಾಲ ಬಿಟ್ಟು ಬೇರೆ ಕಾಲದಲ್ಲಿ, ಅಂದರೆ ಬೇರೆ ಟೈಮಿಂಗ್ಸ್ ಅಂತ ತಗೊತೀವಿ, ಆ ಸಮಯದಲ್ಲಿ ಇವರು ಏನೇ ಒಂದು ಅಂದ್ಕೊಂಡ್ರೆ, ಒಂದು ಸಂಕಲ್ಪ ಅಂದ್ಕೊಂಡ್ರೆ ತುಂಬ ಶುಭವಾಗುವಂಥದ್ದು ಸೋಮವಾರ ಹುಟ್ಟೋದವರ ವಿಚಾರವಾಗಿ ನೋಡ್ತಾ ಬರ್ತೇವೆ. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚೈತ್ರ ಅಂತ. ಓಕೆ ಚೈತ್ರ, ಜನ್ಮ ಯಾರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ತಿಳಿಸ್ತೀರಾ? ನಂದು 7/4/95. ಓಕೆ ಓಕೆ, ಜನ್ಮ ಸಮಯ 5:45 ಮಾರ್ನಿಂಗ್. ಓಕೆ, ಜನ್ಮ ಸ್ಥಳ ಚಿಕ್ಕನಾಯ್ಕನಲ್ಲಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿ ಚೈತ್ರ ಅವ್ರ, ಏನು ಪ್ರಶ್ನೆ ಇತ್ತು? ಗುರುಜಿ, ನೀವ್ ಒಂದ್ಸರಿ ಅವಾಗಲೇ ಕಾಲ್ ಮಾಡಿದ್ವಿ, ಅಂದ್ರೆ 1-2 ಟೈಮ್ಸ್ ಬ್ಯಾಕ್, ಅಂದ್ರೆ ಎಪಿಸೋಡ್ ಮುಂಚೆ. ಅವಾಗ ಹೇಳಿದ್ರಿ ಅದೇ ಮದ್ವೆದು ಅದೇನೋ ದೋಷ ಇದೆ, ಅವತ್ತು ನನಗೆ ಅದು ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. ನೋಡಿ, ಮದುವೆ ಸಂಬಂಧಪಟ್ಟಂಥದ್ದು ನಿಮ್ಮದು ಜಾತಕ ಡೀಟೇಲ್ಸ್ ಪ್ರಕಾರ ರಾಶಿ ನಕ್ಷತ್ರ ಬಂದು ಮಿಥುನ ರಾಶಿ ಬರುತ್ತೆ, ಆರ್ದ್ರ ನಕ್ಷತ್ರ, ಸರಿನಾ? ಮೀನ ಲಗ್ನದ ಜಾತಕ. ಮದುವೆಗೆ ಸ್ವಲ್ಪ ಲಗ್ನದಲ್ಲೇ ಬುಧ ಮತ್ತು ಸೂರ್ಯ ಇರೋದ್ರಿಂದ ದ್ವಿಕಳತ್ರ ದೋಷ, ಅಂದರೆ ಮೋರ್ ದೆನ್ ಒನ್ ಮ್ಯಾರೇಜ್ ಅಂತ ಹೇಳ್ತೀವಿ. ಅದ್ರ ಸಂಬಂಧಪಟ್ಟಂಥದ್ದು ದ್ವಿಕಳತ್ರ ಶಾಂತಿ ಅಂತ ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡು ಆ ಒಂದು ಭಾಗದಲ್ಲಿ ಇದನ್ನು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಇನ್ನೂ ಬೇಗ ಮದುವೆ ಆಗೋದಕ್ಕೆ ಒಂದು ಪುಷ್ಪರಾಗ ಮತ್ತು ಒಂದು ಹವಳ ಅಂತ ಹೇಳ್ತೀವಿ, ರೆಡ್ ಕೋರಲ್ನ ರಿಂಗ್ ಫಿಂಗರು ಮತ್ತು ಪುಷ್ಪರಾಗನ ಬಲಗೈಯ ಮೊದಲನೇ ಬೆರಳಲ್ಲಿ ಹಾಕಿದರೆ ಅದು ಕೂಡ ಒಳ್ಳೆಯದಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ ನಿಮಗೆ ನಡೀತಾರ ದಶಾಭುಕ್ತಿ, ಗುರು ಮಹಾದಶೆ, ರಾಹು ಅಂತರ್ದಶೆ ನಡೀತಾ ಇದೆ 2025 ಜೂನಿಂದ, ಇದೇ ಒಂದು ತಿಂಗಳಿನಿಂದ. ಸೊ ಮದುವೆ ಆಗಸ್ಟ್ ನಂತರ ಆಗುವಂಥ ಎಲ್ಲ ಲಕ್ಷಣಗಳು ಇರುವಂಥದ್ದು. ಓಕೆ ಗುರುಜಿ. ಆಮೇಲೆ ನನ್ನ ಕೈಲಿ ಎಡಗೈನಲ್ಲಿ ಮೊಣಕೈ ಹತ್ರ ಒಂದು ಮಚ್ಚೆ ಇದೆ, ಅಂದ್ರೆ ಮಚ್ಚೆ ಸ್ವಲ್ಪ ದೊಡ್ಡದು. ಸೊ ಅದು ನೆಲಕ್ಕೇನ್ ಟಚ್ ಆಗಲ್ಲ. ಸೊ ಅದಿರೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಹಿಂಗೆ? ಇಲ್ಲ, ಎಡಗೈಯಲ್ಲಿ ಮಚ್ಚೆ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಒಳ್ಳೆಯದೇ, ಅದೇನಂತ ಮೇಜರ್ ಸಮಸ್ಯೆ ಇಲ್ಲ. ನಮ್ಮ ಇವತ್ತಿನ ಟಾಪಿಕ್ಸಲ್ಲೂ ಅದನ್ನು ತಿಳಿಸ್ಕೊಟ್ವಿ. ಸೊ ಅದ್ರ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಿದೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಮುಂದುವರಿಬೋದು. ಬಟ್ ಈ ಮಚ್ಚೆಯಿಂದ ಅದಕ್ಕೂ ಏನು ಸಂಬಂಧ ಇಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ. ಓಕೆ ಗುರುಜಿ, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ಎಲ್ಲ ಕಾಲರ್ಸ್ನ ಪ್ರಶ್ನೆಗೆ ಉತ್ತರವನ್ನು ನೀಡಿ, ಜೊತೆಗೆ ಪರಿಹಾರ ಕ್ರಮಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ಸೋಮವಾರ ಹುಟ್ಟಿರುವಂತಹವರ ಗುಣ ಸ್ವಭಾವಗಳು, ಯಾವ ವಿಚಾರದಲ್ಲಿ ಅವ್ರು ಎಚ್ಚರಿಕೆಯಿಂದ ಇರಬೇಕು, ಮತ್ತು ಯಾವ ವಿಚಾರಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಒಳ್ಳೆ ಕಲರ್ ಯಾವುದು, ಒಳ್ಳೆ ದಿಕ್ಕು ಯಾವುದು, ಇದೆಲ್ಲದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಹಾಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ, ತಿಥಿ, ಈ ಎಲ್ಲ ಮಹತ್ತರ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಒಂದೊಳ್ಳೆ ಮಹತ್ತರ ವಿಚಾರಗಳನ್ನ ನೀವು ಕೂಡ ತಿಳಿದುಕೊಂಡಿದ್ದೀರಾ. ಅದನ್ನ ಬದುಕಿನಲ್ಲಿ ಕೂಡ ಅಳವಡಿಸಿಕೊಳ್ಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.